ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿರುವ ನಮ್ಮ ಪಂಚಾಯತಿನ ಪ್ರಥಮ ಪ್ರಜೆ ಬದ್ರೂ ಸರ್ ಅವರು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ವಾರ್ಡಿನ ಸದಸ್ಯರಾದ ಸತರ್ ಸರ್ ಅವರು ಸಹ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ಉಪಾಧ್ಯಕ್ಷರಾದ ಕಲ್ಯಾಣ ಮೇಡಮ್ ಅವರು ಸಹ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವ ನಮ್ಮ ಶಾಲಾ ಫೌಂಡರ್ಸ್ ಆದ ಹಾಜಬ್ ಸರ್ ಅವರು ಸಹ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ ನಮ್ಮ ಆನಂದ್ ಸರ್ ಅವರು ಬಂಟ್ವಾಳ ಚಾಲೆಂಜರ್ಸ್ ಫೌಂಡೇಶನ್ ಖಜಾಂಚಿ ಅವರು ಸಹ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಹಾರ್ಟ್ಲಿ ವೆಲ್ಕಮ್ ಟು ಹಾಜಬ್ ಸರ್. ಬನ್ನಿ ಸರ್. ಪ್ರಾಂಶುಪಾಲರು ಅಥವಾ ಯಾರು ಸರ್ ಬಂದು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಫೌಂಡೇಶನ್ನ ಸದಸ್ಯರು ಹಾಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಿದ್ದೀರಾ. ಪ್ರತಿಯೊಂದು ಸದಸ್ಯರು ನಮ್ಮ ಶಾಲೆಗೆ ಬಂದು ವಿಸಿಟ್ ಮಾಡಿದಂದರೆ ಅದು ಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ಹಾಜಬರನ್ನು ನೋಡುವುದಂದರೆ ಅದೊಂದು ಭಾಗ್ಯವೇ ಎಲ್ಲರಿಗೂ. ಅವರು ಮಾಡಿದಂಥ ತ್ಯಾಗ, ಮನೋಭಾವನೆ, ಮನಸ್ಥೈರ್ಯತೆ ಅನ್ನೋದು ನಮ್ಮ ಗ್ರಾಮಕ್ಕೆ ಅರೆಕಳಕ್ಕೆ ಒಂದು ಹೆಮ್ಮೆ ತರುವಂಥದ್ದು. ಅದಕ್ಕೆ ಎಲ್ಲರನ್ನು ನಮ್ಮ ಸದಸ್ಯರು ಯಾರೋ ಬಿಟ್ಟು ಹೋಗಿದ್ದರೆ ಅಥವಾ ಮಕ್ಕಳಾಗಲಿ ಶಾಲೆಯಲ್ಲಿ ಟೀಚರ್ಸ್ ಬಂದದವರು ಎಲ್ಲರೂ ಈ ವೇಳೆಯಲ್ಲಿ ಶುಭ ಸಂದರ್ಭದಲ್ಲಿ ಶುಭ ವೇಳೆಯಲ್ಲಿ ನಿಮಗೆಲ್ಲರಿಗೂ ಸ್ವಾಗತಿಸ್ತಾ ಈ ಸ್ವಾಗತ ಭಾಷಣ ಮುಗಿಸ್ತೇನೆ. ಉಪಾಧ್ಯಾಯರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಶುಭ ನಮನಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಮಹತ್ವವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಮತ್ತು ಸಂಸ್ಕಾರಬದ್ಧವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮೂಲ ಕಾರಣೀಕರ್ತರು ಚಾಲೆಂಜಸ್ ಫೌಂಡೇಶನ್ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆ ಅಂತ. ಮನುಷ್ಯನಿಗೆ ತನ್ನ ಜೀವನಕ್ಕೆ ಮೂಲವಾಗಿ ಬೇಕಾಗಿರುವಂಥದ್ದು ನೀರು. ಬಹುಶಃ ಆಹಾರ ಇಲ್ಲದೆ ಸಹ ತುಂಬ ದಿನಗಳವರೆಗೆ ಮನುಷ್ಯ ಬದುಕಬಲ್ಲ. ಆದರೆ ನೀರಿನ ಅಂಶ ಮನುಷ್ಯನಲ್ಲಿ ಕಮ್ಮಿ ಆಯಿತು ಅಂತಂದರೆ ಬಹುಶಃ ಅದು ಪ್ರಾಣಕ್ಕೆ ಅಪಾಯವನ್ನು ತರ್ತದೆ ಎನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂತಹ ವಿಚಾರ. ಶುದ್ಧ ನೀರು ಅಂದರೆ ಎಲ್ಲ ನೀರನ್ನು ನಮಗೆ ಕುಡಿಲಿಕ್ಕಾಗುವುದಿಲ್ಲ. ಅದರಲ್ಲೂ ಒಂದು ಶುದ್ಧವಾದಂತಹ ಮತ್ತು ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರು ನಮಗೆ ಬಹಳಷ್ಟು ಅವಶ್ಯಕತೆ ಇರುವುದರಿಂದ ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ನಮಗೆಲ್ಲರಿಗೆ ಸಹ ಚಾಲೆಂಜಸ್ ಫೌಂಡೇಶನ್ ರಿಜಿಸ್ಟರ್ಡ್ ಇವರು ನಮಗೊಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಿದ್ದಾರೆ. ಬಹುಶಃ ನಾವು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಶಾಲೆಯ STMC ಪರವಾಗಿ, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಮ್ಮ ಹರೇಕಳ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಈ ಒಂದು ಅವರ ಮಾಡಿರುವಂತಹ ಮಹತ್ ಕಾರ್ಯಕ್ಕೆ ಖಂಡಿತವಾಗಿಯೂ ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ನಮ್ಮ ಶಾಲೆ, ನಾವು ಪ್ರತಿ ಸಲ ವಿದ್ಯಾರ್ಥಿಗಳಿಗೆ ಹೇಳೋದುಂಟು, ನಮ್ಮ ಶಾಲೆ ಬರಿಯ ಶಾಲೆಯಲ್ಲ, ಅದು ಹಲವಾರು ವ್ಯಕ್ತಿಗಳ ಬೆವರಿನ ಹನಿಯ ಶಾಲೆ ಅಂತೇಳಿ. ಯಾಕಂದ್ರೆ ಈ ಒಂದು ಪ್ರತಿ ಕಲ್ಲುಗಳಲ್ಲಿ ಗೋಡೆಗಳಲ್ಲಿ ಹಲವಾರು ಮಹನೀಯರ ಒಂದು ಕೊಡುಗೈ ದಾನದಿಂದಾಗಿ ಈ ಶಾಲೆ ಬಹಳಷ್ಟು ಒಂದು ಅಭಿವೃದ್ಧಿಯನ್ನ ಕಂಡಿದೆ. ಅದಕ್ಕೆ ಮೂಲ ಕಾರಣರು ನಮ್ಮ ಹಾಜಬ್ಬ ಸರ್. ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹರೇಕಳ ಹಾಜಬ್ಬ ಸರ್ನ ಒಂದು ಕನಸಿನ ಕೂಸು ಇದು ನಮ್ಮ ಶಾಲೆ. ಅವರು ಬಹುಶಃ ತಮ್ಮ ಜೀವನವನ್ನೇ ಈ ಶಾಲೆಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳ, ಈ ಊರಿನ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಈ ಸಂದರ್ಭದಲ್ಲಿ ಅವರ ಒಂದು ಆಸೆ ಈ ಶಾಲೆ ಸರ್ವಾಂಗೀಣ ಪ್ರಗತಿ ಆಗಬೇಕು ಎನ್ನುವಂಥದ್ದು. ಅದಕ್ಕೆ ಕೈ ಜೋಡಿಸ್ತಾ ಇರುವಂತಹ ಮಹನೀಯರು ಅನೇಕರು. ಸೊ ನಮ್ಮದು ಒಂದು ಪಾಲು ಈ ಶಾಲೆಗಿರ್ಲಿ, ನಮ್ಮದು ಒಂದು ಶ್ರಮದ ದೇಣಿಗೆ ಈ ಶಾಲೆಗಿರ್ಲಿ ಎನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಚಾಲೆಂಜರ್ಸ್ ಫೌಂಡೇಶನ್ ಇವರು ನಮ್ಮ ಶಾಲೆಗೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇಂದು ಹಸ್ತಾಂತರಿಸುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ವ್ಯವಸ್ಥೆ, ಈ ಒಂದು
ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ವ್ಯವಸ್ಥೆಯನ್ನು ಮಾಡಿರುವುದಕ್ಕಾಗಿ ನಮ್ಮ ಶಾಲೆಯ SDMCಯ ಕಾರ್ಯಾಧ್ಯಕ್ಷರಾಗಿರುವಂತಹ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಇಂದು ತನ್ನ ಹೆಸರನ್ನ ಅಚ್ಚಳಿಯದಂತೆ ಭಾರತ ದೇಶದಲ್ಲಿ ಬರೆದಿಟ್ಟಿರುವಂತಹ ಹರೇಕಳ ಹಾಜಬ್ಬ ಸರ್, ಅಕ್ಷರ ಸಂತ ಹರೇಕಳ ಹಾಜಬ್ಬ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಾಡಿಕೊಟ್ಟ ಸನ್ಮಾನ್ಯ ವೇದಿಕೆ ಮೇಲೆ ಇದ್ದ ಆನಂದ್ ಅವರೇ, ಅವರ ಜೊತೆಯಲ್ಲಿ ಇಷ್ಟು ಸೌಭಾಗ್ಯದ ಬಂದು ಎದುರು ಕಡೆ ಹಿರಿಯವರು, ವಿದ್ಯಾಭ್ಯಾಸ ಪಡ್ಕೊಂಡು ಹಣ ಇದ್ದವರು, ಸಂಪತ್ತು ಇದ್ದವರು ಈ ವೇದಿಕೆ ಮೇಲೆ ಕೂತಿಕೊಂಡಿದ್ದ ಜೊತೆಯಲ್ಲಿ ಈ ಭಾಗದಲ್ಲಿ ನಮ್ಮ ಈ ವಿದ್ಯಾರ್ಥಿಗಳು, ನಮ್ಮ ಟೀಚರ್ಸ್ ನಮ್ಮ ಜೊತೆಯಲ್ಲಿ ಬೆಳ್ಳಾರಿನ ಒಂದು ವಿದ್ಯಾಸಂಸ್ಥೆ ಮುನ್ನೆಯಿಂದ ಬೆಳ್ಳಾರಿಂದ ಒಂದು ತುಂಬ ದಿವಸ ನನಗೆ ಫೋನ್ ಮಾಡ್ತಾಯಿದ್ರು. ಫೋನ್ ಮಾಡುವಾಗ ನನಗೆ ಅವರು ಅಲ್ಲಿ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿದಿಲ್ಲ. ಒಂದು ಏನಾದರೆ ನಿಮ್ಮ ಮನೆಗೆ ಬರ್ತಾನೆ ಒಂದು ಹೇಳುವಾಗ ನಾನು ಹುಡುಗ ಒಪ್ಪಿಕೊಂಡು ನನ್ನ ಮನೆಗೆ 8 ಗಂಟೆಗೆ ಬಂದಿದ್ದರು. ಗುರಪ್ಪ ಬಾಲೆಪುಣೆ ಪತ್ರಕರ್ತ ಅವರ ಒಂದು ಸಂಘದ ಕೂಡ ನನ್ನ ಮನೆಗೆ ಬಂದಿದ್ದರು. ಜೊತೆಯಲ್ಲಿ ಬೆಳ್ಳಾರಿನ ಒಂದು ವಿದ್ಯಾಸಂಸ್ಥೆ 25 ಮಕ್ಕಳನ್ನು ಎತ್ತುಕೊಂಡು ಹಲವಾರು ಮೇಡಮ್ ಇದ್ದಾರೆ ಕೂಡ ಅದರಲ್ಲಿ. ಜೊತೆಯಲ್ಲಿ ಇವರು ಜ್ಞಾನ ಇದ್ದಿದ್ದ ಬೆಳ್ಳಾರ ಪ್ರಿನ್ಸಿಪಾಲ್ ಅವರು ಹೊರ್ಕೊಂಡು ನನ್ನ ಮನೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಮೇಡಮ್ ಹೇಳ್ತಾರೆ, ಅವರು ನಾನು ಏನು ಕೊಟ್ಟಿದ್ದೀನಿ, ನನಗೇನು ಕೊಡ್ತಾರೆ ನನಗಂತ ಮಾಡ್ತಾ ಇದ್ದೇನೆ ಎಂದು ಅಜ್ಜಬ್ ಬಂದ ವ್ಯಕ್ತಿ ಈಗಲೇ ಗುಣ ಹಲವಾರು ಸಂಘ ಸಮಸ್ಯೆ, ಹಲವಾರು ದಾನಿಗಳು, ಉದ್ಯಮಿಗಳು ನಾನು ಕೊಡುಗೆ ಕೊಟ್ಟೇನೆ. ಆದ ಕಾರಣ ನಾನು ನಿಮ್ಮ ಹತ್ರ ತುಂಬ ಮಾತಾಡಲಿಕ್ಕೆ ಇದಾಗೋದಿಲ್ಲ. ಸ್ವಲ್ಪ ನನಗೆ ಅನರ್ಥ ಇದ್ದ ಕಾರಣ ಮ್ಯಾಟ್ರ್ ಇಲ್ಲ ನನ್ನ ಹತ್ರ. ನನ್ನ ಬಾಯಲ್ಲಿ ಹಿಂದೆ ಮ್ಯಾಟ್ರನ್ನು ಎತ್ತಿಕೊಂಡು ಓಡಾಡಬೇಕಾಗ್ತದೆ. ಆದ ಕಾರಣ ನಿಮಗೆ ಎಲ್ಲ ನಾನು ಈ ಸಂದರ್ಭದಲ್ಲಿ ಕಿತಂದಸಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇವತ್ತು ಕುಡಿಯೋ ನೀರು ಘಟ ಮಟ್ಟ ನನ್ನ ಮನೆಗೆ ಬಂದರು. ಒಂದು ಪದ್ಮಶ್ರೀ ಕೊಟ್ಟ ಮನೆಗೆ ಬಂದರು. 2008ರಲ್ಲಿ ಅವರು ಪೊಟ್ಟಕ್ಯಾಪರ್ ಆಗಿದ್ರು, ಭಾಳ ಉದ್ಯಮಿ. 2008ರಲ್ಲಿ ಬಂಟ್ವಾಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ 14 ವರ್ಷ ಮುಂದಿನ ಒಂದು ಕಥೆ ಹೇಳುವಾಗ 3 ಗಂಟೆ ಆಯಿತು. ನನಗೆ ಚಳಿ ಜ್ವರ ಬರ್ತದೆ, ನನಗೆ ಮುಟ್ಲೇಬೇಕು. ಆ ದಿವಸ ಬಸ್ಸು ಇಲ್ಲ, ರೈಲ್ ಅಲ್ಲ 2008-09 ಬಂಟ್ವಾಳಲ್ಲಿ ಒಂದು ಅದೇ ಒಂದು ಜ್ಞಾನ, ಅದು ಕೂಡ ಅಲ್ಲಿ ಒಂದು ಬಹಳ ದೇವಸ್ಥಾನದಲ್ಲಿ ಕೂಡ ಸನ್ಮಾನ ಮಾಡಿ ಅವರು ನನ್ನನ್ನು ಮನೆಗೆ ಮುಟ್ಟಿದ ನೆನಪು. 2008-09ರಲ್ಲಿ ಮನೆಗೆ 3 ಗಂಟೆ ಚಳಿ ಉಂಟು, ಬೈಕಲ್ಲಿ ಕೂತು ಅಟ್ಟಿಕೊಟ್ಟು ಬೂಟಿ ಮತ್ತೆ ಅವರು ನನಗೆ ಕಣ್ಣು ಕಾಣಿಲ್ಲ, ಕಣ್ಣು ಮತ್ತೆ ಕಾಗಿಲ್ಲ. ಮತ್ತೆ ಸಿಕ್ಕಿದ್ದು ದೇಶದ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಬಡತನ ಹುಟ್ಟಿ ಬೆಳೆದ ಅರೆಕಲ ಆಜಬ್ಬಗೂ ಪದ್ಮಶ್ರೀ ದೇಶದ ಪ್ರಧಾನಮಂತ್ರಿಯವರು ಕೊಟ್ಟಿದ್ದರು. ಕೊಟ್ಟ ನಂತರ ರಾಷ್ಟ್ರಪತಿಯವರು, ನನ್ನ ಜಿಲ್ಲೆಯ MP ಅವರು, ನಮ್ಮ ಜಿಲ್ಲೆಯ ಕೋಟ ಶ್ರೀನಿವಾಸ ಪೂಜಾರಿ, ನನ್ನ ಕ್ಷೇತ್ರ UT ಖಾದರ್ ಮತ್ತೆ ಸಿಕ್ಕಿದ್ದು ನನಗೆ 2020 ನನ್ನ ಮನೆಗೆ ಬಂದು ನನಗೆ ಸನ್ಮಾನ ಮಾಡಿ ಇವರು ಜೊತೆಯಲ್ಲಿ ಬಿಟ್ಟು ಹೋದರು. ಅದರ ನಂತರ ನಾನು ಕಂಟ್ರ ಸಿಕ್ಕಿಲ್ಲ. ಆದ ಕಾರಣ ಇವತ್ತು ಅರೆಕಲ ಸರ್ಕಾರಿ ಶಾಲೆಗೆ ಒಂದು ಕುಡಿಯೋ ನೀರು ಘಟಕ ಮಾಡಿಕೊಟ್ಟಿದ್ದೀವಿ. ನಿಮಗೆ ನಾನು ಕಿತಂದತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಜ್ಞಾನದೀಪ ಸನ್ಮಾನ್ಯ ಬೆಳ್ಳಾರನ ಅವರು ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ಸನ್ಮಾನ ಕೂಡ ಮಾಡಿದರು. ನನ್ನ ಮನೆಗೆ ಸುಂದರವಾದ ವೇದಿಕೆಯಲ್ಲಿ ಈ ಬತ್ತೆಯಲ್ಲಿ ವಿದ್ಯಾರ್ಥಿ ಕಳ್ಕೊಂಡು ವಿದ್ಯಾರ್ಥಿ ಕೊಡುವವರು ಈ ಬದಿಯಲ್ಲಿ ಸರ್ಕಾರಿ ಶಾಲೆಯನ್ನು ವಿದ್ಯಾರ್ಥಿ ಕಂಡು ಮುಂದಿನ ದಾರಿ ದೀಪ ಒಂದು ಮಕ್ಕಳು. ಆದರೆ ಇದಕ್ಕೆಲ್ಲ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡಿ. ಇನ್ನು ಮುಂದಿನದಲ್ಲಿ ಇಂಥ ಅವಕಾಶ ಸರ್ಕಾರಿ ಶಾಲೆಗೆ ದೊರೆಯಲಿ ಅಂತ ಈ ಮುಂದಿನ ಇನ್ನೂ ಕೂಡ 8 ಗಂಟೆ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೆಳ್ಳಾರಿನವರು. ನಾನು ಎಲ್ಲಿದ್ದೆ ಗೊತ್ತಾ, ನಾನು ನನ್ನ ದೂರದ ಮೈಸೂರು ಒಂದು ಜ್ಞಾನದೀಪದೊಂದು ಕಾವೇರಮ್ಮ ದೀಪದ ಎಲ್ಲಿ ಒಂದು ಪಾಲ್ಗೊಳ್ಳೊಂದು ಪೂಜ್ಯ ಸ್ವಾಮೀಜಿ ಅವಕಾಶ ಮಾಡಿಕೊಟ್ಟಿದೆ ಈಗ ಮೊನ್ನೆ ರಾತ್ರಿಯಲ್ಲಿ. ಅದರಲ್ಲಿ ಇದ್ದದ್ದು ಕೂಡ ಸನ್ಮಾನ್ಯ ಸಚಿವರೇ ನಾರಾಯಣಗೌಡರು ಇದ್ದರು. ಬೇರೆ ನನಗೆ ಒಂದು 6,60,000 ಒಂದು TV, 6 ಲಕ್ಷ ಗಡಿನಾಡಿ ಇಲಾಖೆ 6,60,000 ಗಡಿನಾಡಿ ಸನ್ಮಾನ್ಯ ಅಧ್ಯಕ್ಷರು ಏಕೆಗೌಡ ಅಷ್ಟು ದೂರದಿಂದ ನಮಗೆಲ್ಲ ಸಹಾಯ ಮಾಡಿ. ಅಷ್ಟು ಗಡಿನಾಡಿ ಇಲಾಖೆ ಒಂದು 6,60,000 ಒಂದು TV, ಒಂದು
ಸನ್ಮಾನ್ಯ ಬಾಲೆಪುಣಿ ನನಗೆ ರಾಷ್ಟ್ರಪತಿ ಅವರು ಸನ್ಮಾನ ಮಾಡಿದಂತೆ 8 ತಾರೀಕು ಬೆಳಿಗ್ಗೆ ನಂತರ ಸಿಕ್ಕಿದ್ದು ನಾನು ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ದು ಅಜಬ್ಬರ್ ಶಾಲೆ ಭೇಟಿ ಕೊಡಬೇಕು. ಅವರು ಬಂದು ಸಾಯಂಕಾಲ 6 ಗಂಟೆಗೆ ಇದೇ ಒಂದು ಪ್ರೋಗ್ರಾಮ್ 9 ತಾರೀಕು 6 ಗಂಟೆ ಇಲ್ಲಿ ಪ್ರೋಗ್ರಾಮ್ ನಾನು ಓಡಾಡ್ತಾ ಇದ್ದೇನೆ. ಈ ಉಚ್ಚ ಏನು ಓಡಾಡ್ತೇನೆ ಏಕೆಂದರೆ ನನಗೆ ಸುಸುಮಾರು ಒಂದು ಲೆಟ್ರ್ ಮಾಡಬೇಕಿತ್ತು. ಬಾಲೆಪುಣಿ ಅವರು 5 ಗಂಟೆ ಗೆಸ್ಟ್ ಹೌಸ್ ಅವರನ್ನು ಅಕಮತೆ ಇಲ್ಲ, ನಾನು ಬೆಂಗಳೂರು ಹೋಗುತ್ತು. ಆ ಸಂದರ್ಭದಲ್ಲಿ ಲೆಟ್ರ್ ಕೊಡ್ಕೊಂಡು ನಾನು ಬಾಳೆಪುಣಿ ನಾನು ಹೋದೆ. ಆ ಸಂದರ್ಭದಲ್ಲಿ ಪುಣ್ಯ ಸಿಕ್ಕಿದ್ರು. ಆ ಜಬ್ಬ ಅಂತ ವ್ಯಕ್ತಿ ಅವರು IAS ಅಧಿಕಾರಿ, ಮಂಗಳೂರು CS ಆಗಿದ್ದರು. ಅವರು ಈಗ ಕೂಡ ಮೊನ್ನೆ ಸಿಕ್ಕಿದ್ರು. ಅವರು 6,65,000 ಒಂದು ಟಿವಿ, ನನ್ನಷ್ಟು ಉದ್ದಸರ ಟಿವಿ ಈ ಮಕ್ಕಳಿಗೆ ಮುಂದಿನ ಪೀಳಿಗೆ ಒಂದು ಆಗಲಿಂದ 6,65,000 ಟಿವಿ ಮೊನ್ನೆ ಕೂಡ ಸನ್ಮಾನ್ಯ ಗಡಿನಾಳ ಇಲಾಖೆ ಅವರು ಮಾಡಿಬಿಟ್ಟು ಅವರು ಕೂಡ ಆ ಮೈಸೂರಲ್ಲಿ ಚಳಿಯಲ್ಲಿ ಬರಲಿ. ನಾನು ಮೊನ್ನೆ ಜ್ಞಾನದೇವ ಒಂದು ತಾಯಿ ಇದರಲ್ಲಿ ಇದ್ದರು, ಅದರ ಕಾರಣ ಬರಬೇಕಿತ್ತು ಇದ್ದರು ಆ ಸಂದರ್ಭದಲ್ಲಿ. ಈಗ ಈ ಸಂದರ್ಭದಲ್ಲಿ 2000 ಕೂಡ ನನಗೆ ಈ ಪ್ರೋಗ್ರಾಮ್ ಆಗ್ತಂತ ಕೂಡ ಕಾಣ್ಕೊಳ್ಳಿಲ್ಲ. ಇವತ್ತು ರಾಣಿ ಹಬ್ಬದ ಒಂದು ಪ್ರೋಗ್ರಾಮ್ ಹೋಗೋದು ಕೂಡ ಆದ ಕಾರಣ ನನಗೆ ಹೋಗಬೇಕಿತ್ತು. ಆದರೆ ಒಂದು ಹೇಳ್ತೇನೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಬದರುದ್ದೀನ್ ಸಾಹೇಬರು ಏರಿಯಾದ ಉಪಾಧ್ಯಕ್ಷರು ಇರಬಹುದು, ಈ ವಿದ್ಯಾರ್ಥಿಗಳಿಗೂ ನಾವು ಇದಕ್ಕೆ ದಾರಿ ಕೊಡುವವರು ನೀವು. ನಮಗೆ ಹಲವಾರು ಲಕ್ಷ ಗಟ್ಟಲೆ ಸಹಾಯ ಕೂಡ ಬಂದಿದೆ ಈ ಶಾಲೆಗೆ ಕರ್ಕೊಂಡು. ಆದರೆ ನಿಮ್ಮನ್ನು ಎಲ್ಲ ನನ್ನನ್ನು 2004 ಸೆಪ್ಟೆಂಬರ್ 16 ತಾರೀಕಿಗೆ ಸನ್ಮಾನ್ಯ ಗುರಪ್ಪ ಬಾಳೆಪುಣಿ ಬಣ್ಣುವಾಗ ವಿದ್ಯಾರ್ಥಿಗಳ ಇರ್ಬೋದು ನನ್ನ ಮನೆಗೆ ನೋಡಿದವರು 60 ರೂಪಾಯಿ ಬೆಲೆ ಬಾಳ ಒಂದು ಪ್ಲಾಸ್ಟಿಕ್ ಚಾಮರ್ ಇರಲಿಲ್ಲ. ಇವತ್ತು ಬೆಳ್ಳಾರ್ನಾರು ಬರೋ 25 ಮಂದಿ ಬಂದರೆ ನನ್ನ ಮನೆಯಲ್ಲಿ ಕೂತ್ಕೊಂಡು ಒಂದು ಕುರ್ಸು ಇಲ್ಲಾದರೂ ಕೂಡ ಆವತ್ತು ರೂಪ ಬಾಳೆಪುಣಿ ಬರುವಾಗ ಇಂಥದ್ದು ಕೂಡ ನನ್ನ 2004 ಸೆಪ್ಟೆಂಬರ್ 13 ತಾರೀಕಿಗೆ ನನ್ನನ್ನು ಮನೆಗೆ ಬರುವಾಗ ಯೋಗೀಶ್ ಅವರು ಲ್ಯಾಂಡ್ಸ್ ಅವರು 4 ಜನ ಬರುವ ನನ್ನ ಮನೆಯಲ್ಲಿ ಯಾವುದು ಕೂಡ ಇರಲಿಲ್ಲ. ಆದ ಕಾರಣ 2004 ಸೆಪ್ಟೆಂಬರ್ 16 ತಾರೀಕಿಗೆ ವಸಂತಿಕಾಂತ ಪತ್ರಿಕೆ ಗುರೂಪ ಬೋಳೆ ಬೆಳಕಿ ಸಣ್ಣ ನಂತರ ಅದೇ ಮರುದಿವಸದಿಂದ ನನಗೆ ಹಣ ಕೊಡುವ ಎಷ್ಟೋ ಜನ ಮುಂದೆ ಬಂದಿರಿ. ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ನಂತರ ಅಂತ ಎಷ್ಟೋ ಜನ ಮುಂದೆ ಬಂದಿರೆ. ಇವತ್ತಿಗೆ ಸರ್ಕಾರಿ ಶಾಲೆ ಸನ್ಮಾನ್ಯ AT ಫರೀದ್ ಅವರು 28 ಮಕ್ಕಳು ಅರೆಕಳದ ರೌಲತುಲ್ ಮದ್ರಸದಲ್ಲಿ 28 ಮಕ್ಕಳಲ್ಲಿ ಎಲ್ಲ ಜಾತಿ ಧರ್ಮದವರು ಉದ್ಘಾಟನೆ ಮಾಡಿದ ನಂತರ ಅದೇ ವರ್ಷ 2000 ಇಸ್ವಿ ಅಲ್ಲಿ ನನ್ನೊಂದು ಫುಡ್ ಡೆವಲಪ್ಮೆಂಟ್ ಕಮಿಟಿ STMC ಅಧ್ಯಕ್ಷರು ಮಾಡಿಬಿಟ್ಟಿದ್ರು 2004ರಲ್ಲಿ. ನಂತರ ಅದೇ ವರ್ಷ ನವೆಂಬರ್ 1ಕ್ಕೆ ಕನ್ನಡದ ಒಬ್ಬ ಮೂಲೆಯಲ್ಲಿದ್ದ ನನ್ನು ಪತ್ರಕರ್ತ ಗುರಪ್ಪ ಬಾಳೆ ಬೆಳಕಿದ ನಂತರ 2004 ನವೆಂಬರ್ 1ಕ್ಕೆ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟರು. ವಿದ್ಯಾರ್ಥಿಗಳೇ, ಈ ಬಡತನ ಇದ್ದವರನ್ನು ಕನ್ನಡ ರಾಜ್ಯೋತ್ಸವ ಕೊಟ್ಟರು. 24 ಮಂದಿ ದೇಶದ ಉದ್ಯಮಿ ಶಿಕ್ಷಣ ಸಮಸ್ಯೆ ಇದ್ದವ ಶ್ರೀನಿವಾಸ ಕಾಲೇಜಿನ ಮಾಲೀಕರು ಇದ್ದರು. ಆ ಜಬ್ಬ ಪೆನ್ಸಿಪೇಜಲ್ಲಿ ಉದಯವಾಣಿ ಪೆನ್ಸಿಪಲ್ಲಿ ಇದ್ದ, ಬಡತನಲ್ಲಿ ಇದ್ದ, ಕಿಟ್ಲಿ ಹಣ್ಣು ವ್ಯಾಪಾರ ಮಾಡಿಸಿ ಎಷ್ಟು ಪೆನ್ಸಿಪಲ್ಲಿ ಇದ್ದ. ಆ ನಂತರ ಜಿಲ್ಲಾ ರಾಜ್ಯೋತ್ಸವ ಕಟ್ಟಿದ ನಂತರ ಸಿಕ್ಕಿದ್ದು ನನಗೆ ಯಾವುದು ದೇಶದ ಪ್ರತಿಷ್ಠಿತ ಕನ್ನಡ ಹಬ್ಬದ ವರ್ಷ ವ್ಯಕ್ತಿ ಮಾಡಿಬಿಟ್ಟು ವಿದ್ಯಾರ್ಥಿಗಳೇ ದಾನಿಗಳಿದ್ದರು ಹೇಳಿದರು. ನನಗೆ ಕೊಟ್ಟ ಕೊಡುಗೆ ಎಷ್ಟುಂಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ. ಇವತ್ತು ಆ ನಂತರ ಮಂಗಳೂರು ಅರೆಕಳ ಮೂಲೆಯಲ್ಲಿದ್ದ ಬೆಳೆದ ದೇಶದ ಉದ್ದಗಲೂ ಕೂಡ ನನಗೆ ಪ್ರಚಾರ ಕೊಟ್ಟರು. ಸನ್ಮಾನ್ಯ 2004ರಿಗೆ ಈ ಶಾಲೆಗೆ ಕನ್ನಡ ಪಬ್ಬದ ಸರ್ಟಿಫಿಕೇಟ್ ಕೊಳ್ಳಿ ಬಂದವರು ಯಾರು ವಿದ್ಯಾರ್ಥಿಗಳಿಗೆ ಗೊತ್ತಾ? ಕನ್ನಡ ಪಬ್ಬದ ಆಡಿಟರ್ ರಂಗನಾಥ್ ಅವರು, ಜಾರ್ಜಿ ಬುಸ್ ಅವರು, ಇವರೆಲ್ಲ ಹಲವಾರು ಗಣ್ಯರು. ಜೊತೆಯಲ್ಲಿ ಕರ್ನಾಟಕದ ಬ್ಯಾಂಕ್ ಅತಿ ಹೆಚ್ಚು ಒಂದು ಮಿನಿ ವಿಧಾನಸಭೆ ಪಂಪಾಯಲ್ಲಿ ಇದ್ದಾಗ ದಾಂಡಿಗೆರೆ ಮಿನಿ ವಿಧಾನಸಭೆ ಕರ್ನಾಟಕ ಬ್ಯಾಂಕ್ ಸನ್ಮಾನ್ಯ ಅನಂತಕೃಷ್ಣ ಅವರು ಈ ಶಾಲೆಗೆ ಮೇಲೆ ಗುಡ್ಡದ ಮೇಲೆ ಸನ್ಮಾನ್ಯ ಅನಂತಕೃಷ್ಣ ಅವರು ಭೇಟಿ ಕೊಟ್ಟು 50,000 ಕೊಟ್ಟು ಅವರ ಕಿಸೆಯಲ್ಲಿಂದ ಒಂದು ಕಾರ್ಡ್ ನನ್ನ ಕಟ್ಟಿ ಎಲ್ಲಿ ಹೇಳಿದ್ರೆ ನೀವು ಬರುವ ನನಗೆ ಅವ್ರಿಗೆ ಕರ್ನಾಟಕ ಬ್ಯಾಂಕ್ ಮೂಲ ನನಗೆ ಫೋನ್ ಮಾಡಿಕೊಟ್ಟು 50,000 ಕೊಟ್ಟದ್ದು ಅಲ್ಲಿ ಉಂಟು. ಆ ನಂತರ ಪುಣನಾಡಿ 25 ಸಲ ಸಿಕ್ಕಿಸಿ ಸನ್ಮಾನ್ಯ ಪೂಜ್ಯ ಸ್ವಾಮಿ ಈರಂದ ಕೇಳುವಾಗ ನಿನಗಾಗಿ ಕೇಳಲಿಲ್ಲಲ್ಲ, ನಾನು ನಿಮಗೆ ಶಾಲೆ ಕೇಳ್ತಾನೆ ನನಗೆ ಅವರು
ಕನ್ನಡ ವರ್ಷದ ವ್ಯಕ್ತಿ ಮಾಡುವಾಗ ಅವರನ್ನು ಧರ್ಮಸ್ಥಳ ಈರಂದ್ಯಾಗಡ ಅವರ ಮಂಜುನಾಥ ಒಂದು ಹಾಲು ಹಾಕಿದರು. ಈಗ ಬೇರೆ ಬೇರೆ ನೋಡಿ ದೂರದ ಬೆಳ್ತಂಗಡಿ ತಾಲೂಕು ಇರ್ಬೋದು, ಬೇರೆ ಬೇರೆ ನಮ್ಮ ಬೆಳ್ಳಾರ್ನವರು ತಾಲೂಕು ಇದ್ದರು. ಸನ್ಮಾನ್ಯ ದೇಶದ ಒಂದು ಭಾಗದಲ್ಲಿದ್ದ ಗೌರವಾನ್ವಿತ ಇವರು ನಮ್ಮ ಧರ್ಮಸ್ಥಳ ಈರಂದಗಳ ಪೂಜ್ಯ ಕೊಟ್ಟದ್ದು ಯಾವುದಕ್ಕೆ ನೀ ಶಾಲೆ ಕೇಳಿಲ್ಲ ಅಲ್ಲ, ನಿಮಗೆ ಕೇಳಿಲ್ಲ. ಅವರು ಮಂಜುನಾಥ ಇವರು ನನ್ನ ಅಗೆಲ್ಲಿ ಒಂದು ಸಾಲ ಹಾಕಿದರು. ಆನಂತರ ನಾನು ಮುಂದೆ ಹೋದೆ, ನೀ ಏನಾದರೂ ನಮ್ಮ ಜೀವನ ತಕ್ಕಂಥ ಮುಂದೆ ಹೋದೆ. ಮೊನ್ನೆ ಅವರು ಅದರ ನಂತರ ಸಿಕ್ಕಿದ್ದು ಕರ್ನಾಟಕದ ಮೈಸೂರು ಜಿಲ್ಲಾಧಿಕಾರಿಯಾದ ಒಬ್ಬ ಸಾಮಾನ್ಯ ಮನುಷ್ಯಗೆ ಅರೆಕಲ ಗ್ರಾಮದ ದಿವಂಗತ ಇ ಟಿ ಪರಿದವರ ಇದ್ದ ಕ್ಷೇತ್ರದ ಒಬ್ಬ ಸಾಮಾನ್ಯ ಮನುಷ್ಯ ಕರ್ನಾಟಕದ ರಾಜ್ಯಪಾಲರ ಮನೆಯಲ್ಲಿ ಚಾಕೂಟ ರಾಮೇಶ್ವರ ರಾವ್ ಇದು ಮೈಸೂರು ಜಿಲ್ಲಾಧಿಕಾರಿ ಇರುವಾಗ ನನ್ನನ್ನು ಒಳಗೆ ಕೂಡ ಬೆಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಪರಿಸ್ಥಿತಿ ಇತ್ತು. ಚಾಕೂಟದಲ್ಲಿ ಪಾಲ್ಗೊಳ್ಳಿದ್ದೇನೆ ವಿದ್ಯಾರ್ಥಿಗಳೇ ಜೊತೆಯಲ್ಲಿ ದಾನಿಗಳ ಜೊತೆಯಲ್ಲಿ 2008ರಲ್ಲಿ ಇದು ಎಲ್ಲ ತಗೊಂಡು 2006-7ರಲ್ಲಿ ಅರೆಕಲದ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಹೈಸ್ಕೂಲ್ ಮಾಡಬೇಕು ಅಂತ ಕನಸು ಕಂಡೆ. ಮತ್ತು ನನ್ನ ದಿವಂಗತ ಇ ಟಿ ಬರ್ದನ್ನು ನಮ್ಮನ್ನು ಬಿಟ್ಟು ಹೇಳಿದರು. ಅವರನ್ನು ಶಾಂತಿ ಸುಖ ಅವರು ನಿಮ್ಮದು ಕೂಡ ಬದುಕಿ ಹೊರೆಯಲಿ, ಆ ಲೋಕದಲ್ಲಿ ಹೊರೆಯಲಿ ಜೊತೆಯಲ್ಲಿ ಸಿಕ್ಕಿತು. ಸನ್ಮಾನ್ಯ ಈಗಿನ ಶಾಸಕರು ನನ್ನ ಗೌರವಾನ್ವಿತ ಇ ಟಿ ಖಾದರ್ MLA ಆದರು. ಅದೇ ವರ್ಷ ದಿವಂಗತ ಮಿಶ್ರ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಉಪಮುಖ್ಯಮಂತ್ರಿಗಳು, ಕುಮಾರಣ್ಣ CM ಆಗಿದ್ದರು. ನಾನು ಸನ್ಮಾನ್ಯ ಯಡಿಯೂರಪ್ಪದಲ್ಲಿ ಸಾವರು ಇರುವಾಗ ನಾನು ಕಾರಲ್ಲಿ ಕನ್ನಡ ಪದ ಇರುವಾಗ ರಾಣಿಬೆನ್ನೂರಲ್ಲಿ ಲೆಟ್ರ್ ಕೊಟ್ಟೆ. ಸನ್ಮಾನ್ಯ ಅರೆಕಲ ಬಡತನಲ್ಲಿ ಇದ್ದವನು ಹೈಸ್ಕೂಲ್ ಮಾಡಿ ಮುಂದಿನದಲ್ಲಿ ಮಾರಬೇಕು ಕನಸು ಕಂಡೆ. ಯಡಿಯೂರಪ್ಪಾಜಿಯಲ್ಲಿ ಕೈಯಲ್ಲಿ ಲೆಟ್ರ್ ಕೊಟ್ಟೆ. ಅವರು ಪ್ರಚಾರ ಕೊಟ್ಟರು. ಇಡೀ 2006-7-8ರಲ್ಲಿ ಸನ್ಮಾನ್ಯ ಕರ್ನಾಟಕ ಸರ್ಕಾರ ಅರೆಕಲದಲ್ಲಿ ಹೈಸ್ಕೂಲ್ ಸೆಂಕ್ಷನ್ ಆಯಿತು. ಸನ್ಮಾನ್ಯ ಇ ಟಿ ಖಾದರ್ ಉದ್ಘಾಟನೆ ಮಾಡಿದರು. ಸನ್ಮಾನ್ಯ ಚಾಮೇಗೌಡರು ನನ್ನನ್ನು ಆಗಿನ BO DDP ಆಗಿದ್ದರು. ಇದು ಎಲ್ಲ ಆಯಿತು. ಮತ್ತು 2008ರಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಲೆಮಾರು ಇಲ್ಲಿಗೆ ಭೇಟಿ ಕೊಟ್ಟರು. ಗಣರಾಜ್ಯ ಒಂದು ಉದ್ಯಮಿ ಹೇಳಿದರು, ನಿಮಗೆ ಆ ದಿವಸ 500 ಪಾಸ್ಟಿ ಮಕ್ಕಳೇ, ನಿಮಗೆ ನಾನು ಬಿಸಿ ಊಟದಲ್ಲಿ ಚಿಕನ್ ಮಾಡಿ ಕೊಡ್ತೇನೆ ಅಂತ ಒಂದು ಭರವಸೆ ಕೊಟ್ಟರು. ಆಗ ನನಗೆ ಒಂದು ಭರವಸೆದಲ್ಲಿ ಮೆಸ್ ಇತ್ತು. ಯಾಕಂದರೆ ಗಣರಾಜ್ಯೋತ್ಸವದಲ್ಲಿ ಅರೆಕಲ ಆಜಬ್ಬ ಮಾಧ್ಯಮ ಉಚಿತ ಶಾಲೆ ಚಿಕನ್ ಮಾಡಿದರೆ ಒಂದು +ಪಾಯಿಂಟ್ ಮುತ್ತೆ ಹೋಗ್ತದೆ. DDP ಬ್ರೇಕ್ ಹಾಕಿದರು. ಅಜಬ್ಬ ಚಿಕನ್ ಮಾಡೋದು ಬೇಡ, ಗಂಜಿ ಬಿರಿಯಾನಿ ಮಾಡಿಕೊಡಿ ಅಂತ ಸನ್ಮಾನ್ಯ DDP ಚಾಮೇಗೌಡ +ಪಾಯಿಂಟ್ 500 ಮಕ್ಕಳು ಇಲ್ಲ, 500 ಮಕ್ಕಳಿಗೆ ತರಕಾರಿ ಬಿರಿಯಾನಿ ಮಾಡಿಕೊಟ್ಟು ಸನ್ಮಾನ್ಯ ಪಾಲೆಮಾರು ಭೇಟಿ ಕೊಟ್ಟರು. ಮತ್ತು ನನಗೆ ಹೈಸ್ಕೂಲ್ ಬೆಳವಣಿಗೆ ಸನ್ಮಾನ್ಯ ಇ ಟಿ ಖಾದರ್ MLA ಅಧ್ಯಕ್ಷರು ಈ ಶಾಲೆ STMCಗೆ ಒಂದು ಬಿಲ್ಡಿಂಗ್ ಡೆವಲಪ್ಮೆಂಟ್ಗೆ ಅನುದಾನ ಬಿಡುಗಡೆ ಮಾಡಿ ಲೆಟ್ರ್ ಕೊಟ್ಟರು ಪಾಲೆಮಾರು. ಇದು ಆನಂತರ 18,65,000 ರೂಪಾಯಿ ನಬಾಜ್ ಯೋಜನೆ ಪಾಸಾಯಿತು. ಸನ್ಮಾನ್ಯ ಮುಂದೆ ಹೇಳುವಾಗ ಬಿಲ್ಡಿಂಗ್ ಸೆನ್ಷನ್ ಆಯಿತು. RTCಲ್ಲಿ ಜಾಗ ಇಲ್ಲದ ಕಾರಣ ಹೈಸ್ಕೂಲಲ್ಲಿ ಬಿಲ್ಡಿಂಗು ಸ್ವಲ್ಪ ತಡವಾಯಿತು. ಅರೆಕಲ ಆಜಬ್ಬ ಬಡತನ ಹುಟ್ಟಿದವನು CNI ಬ್ಯಾಂಡ್ ಅವಾರ್ಡ್ ಬೊಂಬಾಯಿಲಿ ಪ್ರತಿಷ್ಠಿತ ಹೋಟೆಲ್ ದೇಶದ ಒಬ್ಬ ಬ್ರಾಹ್ಮಣ ನರಿಕೆ ಅರೆಕಲ ಶಾಲೆಯಲ್ಲಿಂದ ಮಂಗಳೂರು ಕಿಟ್ನಾಡಿ ಸಾಲ ಮಾಡುವ ಅಲ್ಲಿ ಬಂದರು. CNI ಬ್ಯಾಂಡ್ ಸರೆ ಮಾಡಿದರು. ಅರೆಕಲ ಆಜಬ್ಬನ ಮನೆ ಬಂದರು. ಈ ಶಾಲೆ ಭೇಟಿ ಕೊಟ್ಟಿದ್ದು ವಿದ್ಯಾರ್ಥಿಗಳೇ. ಇದು ನಿಮಗೆ ನೆನಪಿರಲಿ. ಯಾಕಂದರೆ ಈ ವಿದ್ಯಾರ್ಥಿಗಳು ಅಂತೊಂದು ಇದನ್ನು ಎಲ್ಲಿಕೊಂಡು ಮುಂದಿನ ದಿನದಲ್ಲಿ ದಾರಿಪಾಗ ಮಕ್ಕಳು CNI ಬ್ಯಾಂಡ್ ಎಲ್ಲಿ ಕೊಟ್ಟರು? 5 ಸ್ಟಾರ್ ಹೋಟೆಲ್ ಬೊಂಬಾಯಿಯಲ್ಲಿ ತಾಜಿ ಉಬೈರ 3 ಹೋಟೆಲ್ ಇದೆ. ಅದನ್ನು 32 ತಟ್ಟಲು ನಾನಿದ್ದೆ, ಅದರಲ್ಲಿ 16 ತಟ್ಟೆಯಲ್ಲಿ ನಾನಿದ್ದೆ. ಆ ಹೋಟೆಲ್ಲಿ ನಿಂತುಕೊಂಡು ಹೋಟೆಲ್ಲಿ ಸ್ನಾನ ಮಾಡಬೇಕು. ಒಬ್ಬ ಸೆಟ್ನವರ ಮನೆಯಲ್ಲಿ ಬೈಲಲ್ಲಿ ಹುಟ್ಟಿ ಬಂದುಕೊಂಡು ಪಾಯಲ್ಲಿ ನೀರು ಚೊಂಬು ತಟ್ಟೆಯಲ್ಲಿ ಓಡೋ ಬಸ್ ಸಿಸ್ಟಮಲ್ಲಿ ನಾನು ಸ್ನಾನ ಮಾಡಲಿಕ್ಕೆ ಆಗಿಲ್ಲ. ಅದನ್ನು ಮುಗಿಸ್ಕೊಂಡು ರಾತ್ರಿಯಲ್ಲಿ ಬೆಳಿಗ್ಗೆ ಎದ್ಕೊಂಡು CNI ಬ್ಯಾಂಡ್ ಅವಳು 5 ಲಕ್ಷ ತಗೊಂಡು ದೇಶದ ಅಂಬಾನಿ, ಅಮೀರ್ S ಚೋಪ್ರಾ, ಮೋಹನ್ಲಾಲ್ ಕೂಡ ಇದ್ದರು. ಅದನ್ನು ತೆಗೆದುಕೊಂಡು ಸನ್ಮಾನ್ಯ 2008 ಮಾರ್ಚ್ 2 ತಾರೀಕಿಗೆ ನಾನು ಬೆಳಿಗ್ಗೆ
ದೇವನಹಳ್ಳಿಯಿಂದ ಬೊಂಬೆಗೆ ಹೋಗಿ ಮಂಗಳೂರು ಅರೆಕಲಾಗಿ ಸನ್ಮಾನ್ಯ ET ಖಾದರ್ ಅವರ ಮನೆ ಬಾಯಲ್ಲಿ ಮುಟ್ಟಿದ್ದೇನೆ. ಯಾಕೆಂದರೆ ನನ್ನ ಕೈಯಲ್ಲಿ 5 ಲಕ್ಷ ಬಾಯಲ್ಲಿ ಮುಟ್ಟುವಾಗ ಸನ್ಮಾನ್ಯ ET ಖಾದರ್ ಅವರು ಬೇರೆ ಭಾಗದಲ್ಲಿ ಇಲ್ಲ, ನನಗೆ ಫೋನ್ ಮುಖಾಂತರ ಹೇಳಿದರು. ಅದನ್ನು ತೆಕ್ಕೊಂಡು ಬಂದೆ. ಸನ್ಮಾನ್ಯ MLA ಸಿಕ್ಕಿಲ್ಲ ಅಲ್ಲ, ಕಾಣ್ಗೋಗಿ CNI ಬಂದು ಯಾವತ್ತು 5 ಲಕ್ಷ ಚೆಕ್ ಇತ್ತು. ನಾನು ತೆಕ್ಕೊಂಡು ಹೋಗಿ ಸೀದಾ ಹೋದದು ಮಂಗಳೂರು. ನನ್ನ ಮನೆಗೆ ಬಂದು ಸ್ನಾನ ಮಾಡಿ ಸೀದಾ ಹೋದದು ಸನ್ಮಾನ್ಯ ಜಿಲ್ಲಾ ಕಚೇರಿಗೆ. ಮೈಸೂರಾವ್ ಸನ್ಮಾನ್ಯ ಪೊಣರಾಜಿ ಜಿಲ್ಲಾಧಿಕಾರಿ ಇದ್ದರು. ಈ 5 ಲಕ್ಷ ಈ ಕಪ್ಪು ತೋರಿಸುವಾಗ ಕೈ ಕೊಡು ಅಂತ ಹೇಳಿದರು. ಒಬ್ಬ ಸಾಮಾನ್ಯ ಮನುಷ್ಯಗೆ ಜಿಲ್ಲಾಧಿಕಾರಿ ಮುಂಬೆ DDP ಎದುರು ಹೇಳುವಾಗ ನಾನು ಕೈ ಕೊಡುವುದು ಕೈ ಕೊಡಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಗ್ರಾಮದ ಪ್ರತಿನಿಧಿ ಕೈ ಕೊಡಲಿಲ್ಲ. ಏಕೆಂದರೆ ಒಬ್ಬ ಬಡತನ ಇದ್ದವನು ಇಷ್ಟುದಲ್ಲ ಜಿಲ್ಲಾಧಿಕಾರಿ ಹೇಳಿ DDP ಇದ್ದರು ಕೈ ಕೊಡಲಿಲ್ಲ. ನಾನು ದುಃಖ ಬಂದೆ. ಮತ್ತೆ ತಗೊಂಡು ಮತ್ತೆ 5 ಲಕ್ಷ ಒಂದು ತಿಂಗಳು ಇಟ್ಟುಕೊಂಡು STMC ಅಕೌಂಟ್ MLA ಮಾಡಿ 5 ಲಕ್ಷ ಇಟ್ಟುಕೊಂಡು ಮತ್ತೆ ನಾನು ಮೊನ್ನೆ ಹೋದೆ. ಏನಪ್ಪ ಅದರಲ್ಲಿ ಕೊಂಚ 3 ಲಕ್ಷ ನನ್ನ ಕೈಯಲ್ಲಿ ಕೊಟ್ಟು ಮತ್ತೆ ನಾನು ತೆಗೆದು 68 ಶಿಕ್ಷ ಈ ಗುಡ್ಡದ ಮೇಲೆ ಬೆಟ್ಟದ ಮೇಲೆ 68 ಸಲ. ಆಗ ಈಗ ತೆಗೆದುಕೊಂಡು ನಬಾರ್ಡ್ ಯೋಜನೆಯಲ್ಲಿ 18 ಲಕ್ಷ 65 ಸಾವಿರ ಸ್ಯಾಂಕ್ಷನ್ ಆಯಿತು. ಒಂದು ವೀಣಾ ಟೀಚರ್ ಮಣ್ಣಂತರ ಸುಂದರವಾದ ಬಿಲ್ಡಿಂಗ್ ಆಯಿತು. ಹಲವಾರು ಲಕ್ಷ ಗಟ್ಟಲೆ ನನ್ನನ್ನು ಪರಿಚಯ ಮಾಡೋರು. 2012 ಜನವರಿ ಏಪ್ರಿಲ್ 12 ತಾರೀಕಿಗೆ ಬೇರೆ ಒಂದು ಉದ್ಯಮಿ HPCL 18 ಲಕ್ಷದ ಬಿಲ್ಡಿಂಗು, ಈ ಬಿಲ್ಡಿಂಗು ನನಗೆ ಮಾಡಿಕೊಟ್ಟು ಉದ್ಘಾಟನೆ ಮಾಡಿ 2014 ನವಂಬರ್ ಡಿಸೆಂಬರ್ ಜೂನಲ್ಲಿ 14 ತಾರೀಕಿಗೆ ಸನ್ಮಾನ್ಯ ಲೋಕಸಭೆ ಸದಸ್ಯರು ಸನ್ಮಾನ್ಯ ಅನಿಲ್ ಕುಮಾರ್ ಕಟೀಲ್ ಅವರು, ಸನ್ಮಾನ್ಯ ನನ್ನ ಕ್ಷೇತ್ರ ಶಾಸಕರು ET ಖಾದರ್ ಇದು ಈ 14 ಲಕ್ಷ 60 ಸಾವಿರ ಜೂನಲ್ಲಿ 14 ತಾರೀಕಿಗೆ ಈ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದರು. ಇದರಲ್ಲಿ ಸುಂದರವಾದ ಬಿಲ್ಡಿಂಗ್ ಆಯಿತು. ಯೂನಿಟೇಚರ್ ಎಕ್ಸ್ಪೆರಿಮೆಂಟ್ ಆದ 60 ಲಕ್ಷದ ಅಡಿಗೆ 25 ಲಕ್ಷ ಮುಗೀತು. ಸಹಕಾರ ತಗೊಂಡು ಈಗ ದೇಶದ ಪ್ರತಿಷ್ಠ ಜಿಲ್ಲೆಯ ಒಬ್ಬ ಮಹಾಗಾರಿಕೆ ರಾಜ್ಯೋತ್ಸವ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಅರೆಕಲ್ ಆಜಬ ಪದವಿ ರಾಜ್ಯೋತ್ಸವ ಕೊಟ್ಟು ಆ ನಂತರ ನನಗೆ ಹಿಂದೆ ನೋಡಲಿಲ್ಲ. ನಾನು ಮುಂದೆ ಹೋದ ಕೊನೆ ಪಕ್ಷಕ್ಕೆ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಪದ್ಮಶ್ರೀ ಕೊಟ್ಟು, ರಾಷ್ಟ್ರಪತಿಯವರು ಪದ್ಮಶ್ರೀ ಕೊಟ್ಟು ನನ್ನನ್ನು ಈ ಜಿಲ್ಲೆಗೆ ನನಗೆ ಯಾರೆಲ್ಲ ಸಹಾಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟೆ ಶ್ರೀನಿವಾಸ 10 ಲಕ್ಷ ಇವತ್ತು ಕೂಡ ಬಿಡುಗಡೆ ಮಾಡಿದ್ದಾರೆ ಈ ಕಂಪೌಂಡರ್ ವಾಲ್ಗೆ. ಯಾಕೆಂದರೆ ಇದು ಕೂಡ ಅವರಲ್ಲಿ ಜಿಲ್ಲೆ ಇರ್ಬೋದು, ಶಾಸಕರು ಇರ್ಬೋದು, ನನ್ನ MP ಇರ್ಬೋದು, ಇವರಿಗೆಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಈ ಅರೆಕಲ್ ಆಜಬ್ಬ ಬಡತನ ಹುಟ್ಟಿದವನು ಇವ್ರಿಗೆಲ್ಲ ನಾನು ನಮನ ಸಲ್ಲಿಸಿ ನಿಮಗೆಲ್ಲ ಒಂದೇ ಮಾತಲ್ಲಿ ಜೈ ಕರ್ನಾಟಕ. ಮತ್ತು ಈ ಭಾಗದಲ್ಲಿ ಈಗಲೇ ನನ್ನ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಮುಸ್ತಫಾ ಅವರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಜೊತೆಯಲ್ಲಿ ಆ ಕಾಲದಲ್ಲಿ ET ಫರೀದ್ ಅವರು 1ನೇ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ಇದ್ದರು. ಅವರ ಮಸೀದಿಯಲ್ಲಿ ಇರುವಾಗ ಕೂಡ ಅಧ್ಯಕ್ಷರವರು ಏಕೆ ಜನಪಿತಿ ಆಗಬೇಕಿತ್ತು. ಆದ 2001ರಲ್ಲಿ ಈ ಬಡವನ SMG ಅಧ್ಯಕ್ಷರು ಮಾಡಿ ET ಫರೀದ್ ಅವರು. ಜೊತೆಯಲ್ಲಿ ಇವತ್ತು ನನ್ನ ಈ ಸುಂದರವಾದ ವೇದಿಕೆಯಲ್ಲಿ ನಮ್ಮ ಕುಡಿಯುವ ನೀರು ಘಟಕ ಮಾಡಿಕೊಟ್ಟಿದ್ರಿ. ನಿಮಗೆ ನಾನು ದೇವರು ಆಯುಸ್ಸು ಆರೋಗ್ಯ ಸುಖ ಸಂಪತ್ತು ಕೊಳ್ಳಿ ಆಯ್ತು. ಅಧ್ಯಕ್ಷರಲ್ಲಿ ಒಂದು ಮನೆ ಮಾಡ್ತೇನೆ. ನನಗೆ ಹಬ್ಬಕ್ಕೂ ಸಹ ಹೋಗಬೇಕಿತ್ತು. ಆದ ಕಾರಣ ಈ ಏರಿಯಾದಲ್ಲಿ PE ಕಾಲೇಜನ್ನು ಆಗಬೇಕು, ಪಬ್ಲಿಕ್ ಸ್ಕೂಲ್ ಆಗಬೇಕು ಅನ್ನೋ ಇದರ ಮನವಿ ನಮ್ಮ ಜಿಲ್ಲೆಯ ಒಬ್ಬ ಸಾಮಾನ್ಯ ಪ್ರಜೆ, ಈ ಅರೆಕಲ್ ಗ್ರಾಮ ಸಾಮಾನ್ಯ ಪ್ರಜೆಯಾಗಿ MLA ಮುಟ್ಟಬೇಕು ಮನೆ ಮಾಡಿ ನಿಮಗೆ ನಾನು ಕೈ ನೀಡಿ ಮತ್ತೆಮ್ಮ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಈಗ ಕೆಲಸ ಆಗ್ತದೆ. ಆದ ಕಾರಣ ಎಲ್ಲ ದೂರ ಬಂದಿರಿ. ನಮಸ್ಕಾರ. ಜೈ ಕನ್ನಡ.
ವ್ಯವಸ್ಥೆಯನ್ನು ಮಾಡಿದವರು ಶ್ರೀಯುತ ಆನಂದ ಎನ್ ಬಂಟ್ವಾಳ ಮತ್ತು ಅವರ ತಂಡ, ಇಡೀ ತಂಡ ಇದರ ಹಿಂದೆ ಕೆಲಸವನ್ನು ಮಾಡಿದೆ. ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಆನಂದ್ ಎನ್ ಬಂಟ್ವಾಳ ಇವರು ಉಪಸ್ಥಿತರಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಸೊ ಈ ಸಂದರ್ಭದಲ್ಲಿ ತುಂಬಾ ಖುಷಿ ಅನಿಸ್ತಿದೆ. ಯಾಕೆಂತ ಹೇಳಿದ್ರೆ ಒಂದು ಪದ್ಮಶ್ರೀ ಪುರಸ್ಕೃತ ಹಾಜಬ್ಬರ್ ಅವರ ಶಾಲೆಗೆ ನಮ್ಮಿಂದ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಈ ಗ್ರಾಮದ ಅಧ್ಯಕ್ಷರಿಗೂ ಹಾಗೂ ಈ ಶಾಲೆಯ ಎಲ್ಲ ವೃಂದದವರಿಗೂ, ಅಧ್ಯಾಪಕರ ವೃಂದ ಹಾಗೂ ಎಲ್ಲ ಸ್ಟೂಡೆಂಟ್ಗಳಿಗೂ ನಮ್ಮ ಚಾಲೆಂಜಸ್ ಫೌಂಡೇಶನ್ ವತಿಯಿಂದ ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈಗ ತಾನೇ ಹಾಜಬ್ಬರ್ ಅವರು ಹಿಂದಿನ ಒಂದು 12 ವರ್ಷದ ಹಿಂದಿನ ಒಂದು ಘಟನೆಯನ್ನು ಮೆಲುಕು ಹಾಕಿದ್ರು. ಸೊ ಅವತ್ತು ನಾವು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಉಡುಪಿ ಅದರ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಸನ್ಮಾನ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೆವು. ಅವರನ್ನು ಸನ್ಮಾನ ಆದ ನಂತರ ಬಿಟ್ಟಿದ್ರು. ಸನ್ಮಾನ ತಗೊಂಡ ನಂತರ ಕರ್ಕೊಂಡು ಬರ್ಲಿಕ್ಕೆ ಜನ ಇರ್ತಾರೆ, ಬಟ್ ಆಮೇಲೆ ಬಿಟ್ಟಿದ್ರು. ಆವಾಗ ದಾರಿಯಲ್ಲಿ ನಿಂತ್ಕೊಂಡವರನ್ನು ನಾನು ಕರ್ಕೊಂಡು ಬಂದು ಮನೆಯಲ್ಲಿ ಬಿಟ್ಟಿರುವುದನ್ನು 12 ವರ್ಷದ ಹಿಂದಿನ ಒಂದು ಘಟನೆಯನ್ನು ಅವ್ರು ನೆನಪು ಹಾಕ್ತಾರೆ ಅಂತ ಹೇಳಿದ್ರೆ ಆ ಮನುಷ್ಯನ ಒಂದು ಮ್ಯಾನ್ ಪವರ್ ಹೇಗಿರ್ಬೋದು ಅಂತೇಳಿ ಯೋಚನೆ ಮಾಡ್ಬೋದು ನಾವು. ಅವತ್ತೇ ನಾವು ನಮ್ಮ ಸನ್ಮಾನ ಸಮಾರಂಭದಲ್ಲಿ ಒಂದು ಮಾತಲ್ಲಿ ನಾನು ಹೇಳಿದ್ದೆ, ಈ ವ್ಯಕ್ತಿಗೆ ಇದು ನಮ್ದು ಬರೀ ಸನ್ಮಾನ, ಮುಂದೊಂದಿನ ರಾಷ್ಟ್ರ ಮಟ್ಟದ ಇವರಿಗೆ ಪ್ರಶಸ್ತಿ ಸಿಗ್ತದೆ ಅಂತೇಳಿ ನಾವು ಅವತ್ತು ಯೋಚನೆ ಮಾಡಿದ್ದೇವೆ. ದೇವರ ದಯದಲ್ಲಿ ಈ ಸಲ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಸೊ ಇದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗಂತೇಳಿ ಅವರನ್ನು ಮಾತಾಡಿಸುವ, ಮೀಟ್ ಮಾಡುವ ಅಂತೇಳಿ ಅವರ ಮನೆಗೆ ಮೊನ್ನೆ ತಾನೇ ಬಂದಿದ್ದೇವೆ ನಾವು. ಎಲ್ಲರೂ ಯೋಚನೆ ಏನಿರುತ್ತೆ ಅಂತ ಹೇಳಿದ್ರೆ, ಪದ್ಮಶ್ರೀ ಹಾಜಬ್ಬನವರಿಗೆ ಒಂದು ಶಾಲು ಸನ್ಮಾನ, ಒಂದು ಹಾರ ತುರಾಯಿ ಹಾಕಿದ್ರೆ ಅಲ್ಲಿ ಅವರ ಕರ್ತವ್ಯ ಮುಗಿಯಿತು ಅಂತೇಳಿ. ನಮ್ಮ ಯೋಚನೆ ಇದೆ, ಚಾಲೆಂಜರ್ ಫೌಂಡೇಶನ್ ಯೋಚನೆ ಯಾವತ್ತೂ ಭಿನ್ನವಾಗಿರುತ್ತೆ. ಏನಂತ ಹೇಳಿದ್ರೆ, ನಾವು ಏನಾದರೂ ಅವ್ರಿಗೆ ಸನ್ಮಾನ ಕೊಡದಿದ್ರೆ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಜೊತೆ ಸೇರಿಸಿ ಸಾಥ್ ಕೊಟ್ಟರೆ ಮಾತ್ರ ಈ ಸನ್ಮಾನ ನಾವು ಕೊಡುವಂಥದ್ದು ಅವರಿಗೆ ಸಲ್ಲುತ್ತದೆ ಅಂತ ಹೇಳಿ, ಅದಕ್ಕೋಸ್ಕರ ನಾವು ತಗೊಂಡಿರುವಂಥ ಒಂದು ನಿರ್ಧಾರ ಇವತ್ತು ಶುದ್ಧ ಕುಡಿಯುವ ನೀರಿನ ಒಂದು ಕೊಡುಗೆ ಕೊಡುವುದರ ಮೂಲಕ ನಾವು ಅವರಿಗೆ ಸನ್ಮಾನ ಮಾಡಿದ್ದೇವೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಒಂದು ನಮ್ಮಲ್ಲಿ ಒಂದು ಭಿನ್ನತೆ ಏನಂತ ಹೇಳಿದ್ರೆ, ಚಾಲೆಂಜರ್ ಫೌಂಡೇಶನ್ ಈಗಾಗಲೇ ಹೇಳಿದ್ರು ಕರ್ನಾಟಕದಲ್ಲಿ 40,000 ಜನರ ಸದಸ್ಯತನ ಇದೆ. ಅದು ಮಂಗಳೂರಲ್ಲಿ 4,000 ಜನರ ಒಂದು ಸದಸ್ಯತನ ಇದೆ. ಅದರಲ್ಲೂ ಈಗ ಕೆಲವು ಆಯ್ದ ಸದಸ್ಯರು ಮಾತ್ರ ಇಲ್ಲಿ 40 ಜನ ಬಂದಿದ್ದಾರೆ. ಇಲ್ಲಿ ಬಂದವರಲ್ಲಿಯೂ ದಕ್ಷಿಣ ಕನ್ನಡದ ಅಂತೆ ಪುತ್ತೂರಿಂದ ಬಂದಿದ್ದಾರೆ, ಬಂಟ್ವಾಳ, ಬೆಳ್ತಂಗಡಿ ಎಲ್ಲ ಕಡೆಯಿಂದ ಒಂದು 2-4 ಜನ ಬಂದಿದ್ದಾರೆ. ಸೊ ನಮ್ದು ವಿಶೇಷತೆ ಏನಂತ ಹೇಳಿದ್ರೆ, ನಾವು ಯಾರಿಂದಲೂ ₹1 ಡೊನೇಷನ್ ತಗೊಳ್ಳೋದಿಲ್ಲ. ನಮ್ಮ ದುಡಿದ ಹಣದಲ್ಲಿ ತಿಂಗಳ ಏನು ಸಂಬಳ ಏನಿರುತ್ತೆ, ನಮಗೆ ಇನ್ಕಮ್ ಇರುತ್ತೆ, ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೋಸ್ಕರ ನಾವು ತೆಗೆದಿಡುವಂಥದ್ದು. ಅದು ಬಿಟ್ಟು ಯಾರ ಹತ್ರ ನಾವು ₹1 ತಗೊಳ್ಳೋದಿಲ್ಲ. ಸೊ ಇದು ನಮ್ಮ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತಿದೆ. ಹೀಗೆ ದಕ್ಷಿಣ ಕನ್ನಡದಲ್ಲಿ ಹಲವಾರು ಸಮಾಜ ಸೇವೆ ಕಾರ್ಯಕ್ರಮ ಮಾಡಿದ್ದೇವೆ. ಅದರಲ್ಲಿ ಚಾಲೆಂಜರ್ ಫೌಂಡೇಶನ್ ಮಾಡಿರೋ ಅತ್ಯುನ್ನತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾವು ಕಳೆದ ಬಾರಿ ಕುಂದಾಪುರದ ಕುಂಬಾಶಿಯಲ್ಲಿ ಒಂದು ಆದಿವಾಸಿ ಜನಗಳಿಗೆ ಒಂದು ಸಭಾ ವೇದಿಕೆ ಇರಲಿಲ್ಲ. ಅವರಿಗೆ ಎಷ್ಟೋ ವರ್ಷದಿಂದ ಅವರು ಬಯಲಲ್ಲಿ ವೇದಿಕೆ ಮಾಡ್ತಿದ್ರು. ನಾವು ಶಾಶ್ವತವಾಗಿ ಒಂದು ರಂಗಮಂದಿರವನ್ನು ನಿರ್ಮಿಸಿಕೊಟ್ಟು ಅದನ್ನು ಮಾನ್ಯ ಜಿಲ್ಲಾಧಿಕಾರಿ SP ಅವರ ಉದ್ಘಾಟನೆ ಮಾಡಿರುವಂಥದ್ದು. ಅವರಿಂದ ನಮಗೆ ಒಂದು ಪ್ರಶಂಸೆ ಬಂದಿರೋದು, ನಮಗೆ ನಾವು ಮಾಡಿರುವ ಒಂದು ಕೆಲಸಕ್ಕೆ ಸಾರ್ಥಕತೆ ಸಿಕ್ಕಿದೆ ಅಂತೇಳಿ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಹಾಗೆ ಆ ನಂತರ ನಮ್ಮ ಮ್ಯಾಂಗ್ಳೂರ್ ಚಾಲೆಂಜರ್ ಫೌಂಡೇಶನ್ ನಮ್ಮದು ಮ್ಯಾಂಗ್ಳೂರ್ ಚಾಲೆಂಜರ್ಸ್. ನಾವು ಕಳೆದ ಬಾರಿ ಒಂದು ಅನಾಥಲ ಬಾಳಿಗೆ ಒಂದು ಮದುವೆಗೆ ನಾವು ಬೆಳಕಾಗಿದ್ದೇವೆ. ಸೊ ಅದು ನಮ್ಮದು ಒಂದು ಉತ್ತಮ ಕಾರ್ಯ. ಅದು ಬಿಟ್ಟರೆ ಈಗ ಮಾಡ್ತಿರುವಂಥದ್ದು ನಾವು ಅರೇಕಲ್ ಹಾಜಬ್ಬರ ಶಾಲೆಗೆ ಕುಡಿಯುವ ನಮ್ಮ ಒಂದು ಯೋಜನೆ. ಇನ್ನು ಮುಂದಕ್ಕೆ ನೆಕ್ಸ್ಟ್ ತಿಂಗಳಲ್ಲಿ ಬಂಟ್ವಾಳದ ಒಂದು ಸರ್ಕಾರಿ ಶಾಲೆಗೂ ಸೇಮ್ ಇಂಥದ್ದೇ ಒಂದು ನಮಗೆ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ, ನೆಕ್ಸ್ಟ್ ಜನವರಿ ತಿಂಗಳ ನಮ್ಮ ಯೋಜನೆ ಏನಿದೆ ಅಲ್ಲಿ ನಡೀತಿದೆ. ಸೊ ಇದಕ್ಕೆಲ್ಲ ನಮ್ಮ ಚಾಲೆಂಜರ್ ಫೌಂಡೇಶನ್ ಎಲ್ಲ ಇಲ್ಲಿ ಬಂದವರು, ಇನ್ನು ಬರೋದವರು ತುಂಬ ಜನ ಸಹಕಾರ ಕೊಟ್ಟಿದ್ದೀನಿ. ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯ ಮುಖಾಂತರ ನಿಮ್ಗೆಲ್ಲರಿಗೂ ನಾನು ಹೃದಯ ತುಂಬಿದ ಧನ್ಯವಾದ ಹೇಳಿಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಾವು ಏನು ಇಲ್ಲಿ ಈ ಶಾಲೆಗೆ ಏನು ಬೇಕಾಗುತ್ತೆ ಅಂತ ಕೇಳುವಾಗ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಬೇಕಂತ ಹೇಳಿದ್ದಾರೆ. ಬಟ್ ನಾನು ಈ ಸಂದರ್ಭದಲ್ಲಿ ನಿಮ್ಮ ಒಂದು ಶಿಕ್ಷಕಿಯನ್ನು ನಾನು ಅಭಿನಂದಿಸಬೇಕು. ಯಾಕೆಂತ ಹೇಳಿದ್ರೆ ಅವ್ರ ಹೆಸರು ಸುಶೀಮಾ ಶೆಟ್ಟಿಯವರು ನಾನು ಅಭಿನಂದಿಸಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಸಿಗುವಂಥದ್ದಲ್ಲ ಇದು ಫೆಬ್ರವರಿ ನಂತರ ನಮ್ಮ ಯೋಜನೆ ಸಿಗಬೇಕಿತ್ತು. ಅವರು ಕಾಡಿ ಬೇಡಿ ಬೆನ್ನು ಬಿಡದ ಬೇತಾಳನಂತೆ ನಮ್ಮ ಹತ್ರ ಫೋನ್ ಮಾಡಿ ನಮ್ಮ ಶಾಲೆಗೆ ನಮ್ಮ ಮಕ್ಕಳಿಗೆ ಒಂದು ಏನೋ ಈ ನೀರಿನ ವ್ಯವಸ್ಥೆ ಬೇಕಂತ ಹೇಳಿದ್ರಿಂದ ಇವತ್ತು ಇಷ್ಟು ಬೇಗ ಕೊಡ್ಲಿಕ್ಕೆ ಆಯ್ತು. ಯಾಕಂದ್ರೆ ನಮ್ಮ ಕೊಡುಗೆಗಿಂತಲೂ ಈ ಶಾಲೆಗೆ ಅವರ ಕೊಡುಗೆ ಅಂದ್ರೆ ಹೊರಗಡೆಯಿಂದ ಅಂದ್ರೆ ಅವರ ಕೊಡುಗೆ ಯಾರಿಗೂ ಗೊತ್ತಿಲ್ಲ. ನನ್ನ ಹತ್ರ ಡೈಲಿ ಕೇಳ್ತಾ ಯಾವಾಗ ಮಾಡ್ತೀನಿ, ಏನು ಮಾಡ್ತೀನಿ. ಈ ಶಾಲೆಗೆ ಈ ಮಕ್ಕಳಿಗೋಸ್ಕರ ಅವರ ಒಂದು ಸೇವೆ ಇದೆಲ್ಲ ನಿಜವಾಗಿ ನಾವು ಚಾಲೆಂಜರ್ ಫೌಂಡೇಶನ್ ವತಿಯಿಂದ ನಿಮ್ಮನ್ನು ನಾವು ಅಭಿನಂದಿಸ್ತೇವೆ ಮೇಡಮ್. ತುಂಬ ಖುಷಿ ಆಯ್ತು. ಹಾಗೆ ಮುಂದಕ್ಕೂ ಈ ಶಾಲೆ ಜೊತೆ ನಮ್ಮ ನಂಟಿರುತ್ತೆ.
100ಕ್ಕೆ 100 ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನಾವು ಒಂದು ಸೇವೆ ಮಾಡಲಿಕ್ಕೆ ರೆಡಿ ಇದ್ದೀವಿ. ಈ ಸಂದರ್ಭದಲ್ಲಿ ಶಿಕ್ಷಕಿಯರು ಇಲ್ಲಿ ಇರ್ಬೋದು, ಈ ಶಾಲೆಯ ಶಿಕ್ಷಕಿಯರು. ಸೊ ನಮ್ಮ ಜವಾಬ್ದಾರಿ ಕುಡಿಯುವ ನೀರನ್ನ ಕೊಡುವಂಥದ್ದು ಆಗಿದೆ. ಆದರೆ ಅದನ್ನು ಇನ್ನು ಮುಂದಕ್ಕೆ ವ್ಯವಸ್ಥಿತವಾಗಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳುವಂಥದ್ದು ಶಿಕ್ಷಕಿಯರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿದೆ. ನಂಗೆ ಅನಿಸ್ತಿದೆ ಈ ಶಾಲೆಯ ವಿದ್ಯಾರ್ಥಿಗಳು ಶಿಸ್ತಿನಿಂದ ಕುಡಿಯಿರ್ತೀರಿ, ನೀವು 100ಕ್ಕೆ 100 ಅದನ್ನು ಕುಡಿಯೋದಕ್ಕೋಸ್ಕರ ಮಾತ್ರ ಉಪಯೋಗಿಸ್ತೀರಿ, ಅದರ ಯಾವುದೇ ವಸ್ತುಗಳನ್ನು ನೀವು ಹಾಳು ಮಾಡುವುದಿಲ್ಲ ಅಂತೇಳಿ ನನ್ನ ನಂಬಿಕೆ. ಹಾಗೆ ಮಾಡ್ತೀರಲ್ಲ ಮಕ್ಕಳೇ? ಎಸ್. ಅಲ್ಲಿ ಅದರ ಏನು ಲೋಟ ಇದೆ ಅದನ್ನು ತೆಗೆಯುವುದಾಗಿರ್ಬೋದು, ಸ್ವಿಚ್ ಅನ್ನು ತೆಗೆಯುವುದಾಗಿರ್ಬೋದು, ಅದು ಬಿಟ್ಟು ಅಲ್ಲಿ ಒಂದು ಏನು ಸ್ಟಿಕ್ಕರ್ ಹಾಕಿದ್ದಾರೆ ಅದನ್ನು ತೆಗೆಯುವುದಾಗಿರ್ಬೋದು. ದಯವಿಟ್ಟು ಮಾಡಬೇಡಿ, ಯಾಕಂದ್ರೆ ನಾವು ಬರ್ತಾ ಇರ್ತೀವಿ. ಒಂದು ವೇಳೆ ನೀವು ಮಾಡಿದ್ರೆ ಅದು ಏನು ಒಂದು ಚಂದ ಕಾಣೋದಿಲ್ಲ. ಈಗ ಒಂದು ಒಳ್ಳೆ ರೀತಿಯಿಂದ ನಾವು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ನೀವು ಎಷ್ಟು ಟೈಮ್ ಅದಾಗುತ್ತಾ ಅಷ್ಟು ಟೈಮ್ ಒಂದು ಚಂದವಾಗಿ ಅದು ಜೋಪಾನವಾಗಿ ಇಡುವಂಥದ್ದು ನಿಮ್ಮ ಮೇಲೆ ಇದೆ ಜವಾಬ್ದಾರಿ. ಹೌದಾ? ಓಕೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲ ಈ ಶಾಲೆಯ ಶಿಕ್ಷಕಿಯರು, ಇದರ ಕಮಿಟಿ ಹಾಗೂ ಗ್ರಾಮದ ಒಂದು ಅಧ್ಯಕ್ಷರ ಹತ್ರ ಈ ನಮಗೆ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಾಲೆ, ಜೈ ಪಂಚಾಯತ್ನ ಸದಸ್ಯರು ಆಗಿರುವಂತಹ ಮೊಹಮ್ಮದ್ ಮುಸ್ತಾಫಾ ಸರ್ ಇವರು ಉಪಸ್ಥಿತರಿದ್ದಾರೆ. ಹಿಂದಿನಿಂದಲೂ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಈ ಶುದ್ಧ ನೀರಿನ ಘಟಕವನ್ನು ಇಲ್ಲಿ ನೀಡುತ್ತೀರಿ ಎಂಬ ವಿಚಾರವನ್ನು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತಿಳಿಸಿದ ಮೇರೆಗೆ ಬೇರೆ ಕಾರ್ಯಕ್ರಮವನ್ನು ಬಿಟ್ಟು ಇಲ್ಲಿಗೆ ಬಹಳ ಪ್ರೀತಿಯಿಂದ ಬಂದಿದ್ದೇನೆ. ಈ ಹರೇಕಳ ಈ ಸರಕಾರಿ ಶಾಲೆಗೆ ಅಂದರೆ ಹಾಜಬ್ರವರ ಈ ಶಾಲೆಗೆ ತಾವು ಈ ಕುಡಿಯುವ ನೀರಿನ ಘಟಕವನ್ನು ನೀಡಲು ಮುಖ್ಯ ಕಾರಣ, ಹರೇಕಳ ಹಾಜಬ್ರು ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ 4ನೇ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಗಳಿಸಿದ್ರಿಂದ ಅದು ಕೇವಲ ಹರೇಕಳದ ಜನತೆಗೆ ಅಥವಾ ಹರೇಕಳದ ಈ ಶಾಲೆಗೆ ಮಾತ್ರ ಗೌರವವಲ್ಲ, ನಮ್ಮ ಜಿಲ್ಲೆಗೂ ನಮ್ಮ ರಾಜ್ಯಕ್ಕೂ ಸಿಕ್ಕಿದ ಗೌರವ. ಆ ಗೌರವಕ್ಕಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಈ ಚಾಲೆಂಜಸ್ ಫೌಂಡೇಶನ್ನವರು ಸಹಾಯವನ್ನು ಮಾಡ್ತೇವೆ. ಅವರ ಶಾಲೆಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಎಂಬ ಒಂದು ಪ್ರೀತಿಯಿಂದ ಇದನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸಿ, ಅದಕ್ಕಾಗಿ ನಿಮಗೆ ಈ ಶಾಲೆಯ ಆಡಳಿತ ಸಮಿತಿಯ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸಲು ಹೋಗ್ತಾ ಇದ್ದೇನೆ. ತಮ್ಗೆ ಗೊತ್ತಿರಲಿಕ್ಕಿಲ್ಲ, ಈ ಹರೇಕಳದ ಈ ನ್ಯೂ ಬಡಪಿನಲ್ಲಿ ಮೊತ್ತ ಮೊದಲಿಗೆ 2000ನೇ ಇಸ್ವಿಯಲ್ಲಿ ಇಲ್ಲಿ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆ ಒಂದು ಮದ್ರಸದಲ್ಲಿ ಆರಂಭವಾಗಿ ನಂತರ ಒಂದು ಸಣ್ಣ ಮಟ್ಟದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ನಾನು ಆ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷನಾಗಿದ್ದೆ. ಅಂದರೆ ತಾಲೂಕ್ ಪಂಚಾಯತ್ ಸದಸ್ಯರು ಅಧ್ಯಕ್ಷರಾಗಬೇಕಿತ್ತು. ಆ ಶಾಲೆಗೆ ಆ ಸಂದರ್ಭದಲ್ಲೂ ಕೂಡ ಬಹಳವಾದ ಆಸಕ್ತಿಯನ್ನು ವಹಿಸಿದವರು ಈ ಊರಿನ ಪರವಾಗಿ ಇಲ್ಲಿ ಒಂದು ಶಾಲೆ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದೇ ಹರೇಕಳ ಹಾಜಬ್ರು. ಆವತ್ತಿನಿಂದ ನಾವು ಆ ಸಮಿತಿಯಲ್ಲಿ ಇದ್ರೂ ಕೂಡ ಅಲ್ಲಿ ಆ ಶಾಲೆಗೆ ಕಟ್ಟಲು ಆ ಜಾಗ ಬೇರೆಯವರ ಕೈಯಲ್ಲಿತ್ತು. ಅದನ್ನು ಖರೀದಿಸಬೇಕು ಎಂಬ ನಿಟ್ಟಿನಲ್ಲಿ ಬೇರೆ ಬೇರೆ ದಾನಿಗಳಿಂದ ಮನೆ ಮನೆಗೆ ಹೋಗಿ ಆವತ್ತು ಖರೀದಿಸಿದವರಲ್ಲಿ, ಆ ಹಣಕಾಸನ್ನು ಕೂಡಿಸಿದವರಲ್ಲಿ ಮುಂಚೂಣಿಯಲ್ಲಿದ್ದವರು ಹರೇಕಳ ಹಾಜಬ್ರು. ಆ ನಿಟ್ಟಿನಲ್ಲಿ ಅಲ್ಲಿ ಶಾಲಾ ಕಟ್ಟಡವನ್ನು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸನ್ಮಾನ್ಯ UT ಫರೀದ್ ಸಾಹೇಬರು ಅವರನ್ನು ನಾವು ಯಾವತ್ತೂ ಕೂಡ ಈ ಹರೇಕಳದ ಜನತೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಇಲ್ಲಿ ಶಾಲೆ ಮಾತ್ರ ಕೊಟ್ಟದ್ದಲ್ಲ, ಈ ಹರೇಕಳದ ಅಭಿವೃದ್ಧಿಯಲ್ಲಿ ಇಲ್ಲಿ ನೂರಾರು ಜನರಿಗೆ 1 ಎಕರೆ ಜಾಗವನ್ನು ಕೊಟ್ಟು ಹಕ್ಕುಪತ್ರವನ್ನು ನೀಡಿದವರು ಸನ್ಮಾನ್ಯ UT ಫರೀದ್ ರವರು. ಈ ಹರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಈ ಒಂದು ಕುಗ್ರಾಮವನ್ನು ಮೇಲಕ್ಕೆತ್ತಿದರಲ್ಲಿ ದೊಡ್ಡ ಪಾತ್ರವನ್ನು ಕೊಟ್ಟವರು ಅಂದಿನ ಶಾಸಕರಾದಂಥ ಸನ್ಮಾನ್ಯ UT ಫರೀದ್ ರವರು. ಆ ಸಂದರ್ಭದಲ್ಲಿ UT ಫರೀದ್ ರವರ ಮುಖಾಂತರ ನಾವೆಲ್ಲರೂ ಸಮಿತಿಯವರು ಕೇಳಿಕೊಂಡ ಮೇರೆಗೆ ಇಲ್ಲಿ ಶಾಲೆಗೆ ಕಟ್ಟಡವನ್ನು ಮಾಡಲು BO ರವರ ಮುಖಾಂತರ ಕಟ್ಟಡವನ್ನು ಮಾಡಿಸಿಕೊಂಡು ಆ ಶಾಲೆ ಮುಂದಕ್ಕೆ ಹೋಗುತ್ತಾ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆಯಾಗಿ, ತದನಂತರ ಇಲ್ಲಿ ಹೈಸ್ಕೂಲ್ ಆಗಬೇಕೆಂಬ ಒಂದು ದೊಡ್ಡ ಬೇಡಿಕೆ
ಹರೇಕಳ ಹಾಜಬ್ರ ಕನಸಾಗಿತ್ತು. ಆಗಿ ಬಂದಿದ್ದಾರೆ ಈ ಶಾಲೆಯ ಅಭಿವೃದ್ಧಿಯಲ್ಲಿ. ಅಂದ್ರೆ ಹರೇಕಳ ಹಾಜಬ್ರಿಗೆ ಅಕ್ಷರದ ಜ್ಞಾನ ಇಲ್ಲ, ಅಕ್ಷರ ಏನು ಗೊತ್ತಿಲ್ಲ, ಅವರೇನು ಶಾಲೆಗೆ ಹೋಗಲಿಲ್ಲ. ಅವರಿಗೆ ಮಾರ್ಗದರ್ಶನವನ್ನು ಹೆಚ್ಚಾಗಿ ನೀಡಿದವರು ಈ ಶಾಲೆಯ ಯಾರು ಮುಖ್ಯೋಪಾಧ್ಯಾಯರಾಗಿದ್ದಾರೆ, ಅಧ್ಯಾಪಕರಿಂದ ಅವರ ಮುಖಾಂತರ ಅವರು ಕೂಡ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ಶಾಲೆಯ ಆಗು ಹೋಗುಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಹರೇಕಳ ಹಾಜಬ್ರು. ಈ ಶಾಲೆಯ ಶಿಕ್ಷಕರನ್ನು ಕೂಡ ಯಾವತ್ತೂ ಕೂಡ ಈ ಊರಿನ ಜನತೆ ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಕೂಡ ಅದರಲ್ಲೂ ಕೂಡ ಸಾಧ್ಯ ಇಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತಾ ಇದ್ದೇನೆ. ತದನಂತರ ಹೈಸ್ಕೂಲ್ ಕಟ್ಟಡ ಆಗಿ ಈಗ ಬೇರೆ ಬೇರೆ ಹರೇಕಳ ಹಾಜಬ್ರಿಗೆ 2000ನೇ ಇಸ್ವಿಯಿಂದ ನಂತರ ಈ ಶಾಲೆ ಆರಂಭವಾದ ನಂತರ ಮೊದಲಿಗೆ ಹರೇಕಳ ಹಾಜಬ್ರವರನ್ನು ಗುರುತಿಸಿದವರು ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಹರೇಕಳದ HFC ಹರೇಕಳ ಫ್ರೆಂಡ್ ಸರ್ಕಲ್ ಎಂಬ ತಂಡ. ನಮ್ಮ ತಂಡದಲ್ಲಿ ನೂರಾರು ಯುವಕರಿದ್ದರು. ಆ ಸಂದರ್ಭದಲ್ಲಿ ನಾವು ದೊಡ್ಡ ಮಟ್ಟದ ಕ್ರೀಡಾ ಯೋಜನೆಯನ್ನು ಮಾಡಿಕೊಂಡು ಹರೇಕಳ ಹಾಜಬ್ರಂತ ತುಂಬ ಜನರನ್ನು ಆ ಸಂದರ್ಭದಲ್ಲಿ ಗುರುತಿಸಿದ್ದೆವು. ಮೊದಲಿಗೆ ಹರೇಕಳ ಹಾಜಬ್ರನ್ನು ಗೌರವಿಸಿದ್ದು ನಾವು ಅಂತೇಳಿ ಹರೇಕಳ ಫ್ರೆಂಡ್ ಸರ್ಕಲ್ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತದನಂತರ ಅದರ ಮುಂದಕ್ಕೆ ನಾನು ಗೌರವಾಧ್ಯಕ್ಷನಾಗಿರುವಂಥ ಮಲಾರ್ ಎಜುಕೇಷನ್ ಸೊಸೈಟಿ ಎಂಬ ಒಂದು ಸಂಸ್ಥೆ ಇದೆ. ಅಲ್ಲಿಗೆ ಕೂಡ ಹರೇಕಳ ಹಾಜಬ್ರನ್ನು ಕರೆಸಿಕೊಂಡು ಹಾಜಬ್ರು ಕಿತ್ತಳೆ ಮಾರಾಟವನ್ನು ಮಾಡಿಕೊಂಡು ಈ ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಲ್ಲಿ ಶಾಲೆ ಆಗಬೇಕು, ಹೈಸ್ಕೂಲ್ ಆಗಬೇಕು, ಕಾಲೇಜ್ ಆಗಬೇಕು ಎಂಬ ಹಂಬಲವನ್ನು ಇಟ್ಟುಕೊಂಡದಕ್ಕೆ 2ನೇ ಬಾರಿಗೆ ಅವರನ್ನು ಗೌರವಿಸಿದವರು ಕೂಡ ನಾವೇ. ನಾನು ಗೌರವಾಧ್ಯಕ್ಷನಾಗಿರುವಂಥ ಮಲಾರ್ ಎಜುಕೇಷನ್ ಸೊಸೈಟಿ ಹೇಳುವಂತಹ ಒಂದು ಸಂಸ್ಥೆ. ಯಾಕೆ ಇದನ್ನು ನೆನಪಿಸ್ತಾ ಇದ್ದೇನೆ ಅಂತ ಹೇಳಿದರೆ, ತದನಂತರ ಹರೇಕಳ ಹಾಜಬ್ರನ್ನು ಮಾಧ್ಯಮದ ವರ್ಗ, ಅದು ಮಕ್ಕಳೇ ಮಾಧ್ಯಮದ ವರ್ಗ, ಅದು ಪ್ರಿಂಟ್ ಮಾಧ್ಯಮ ಇರಬಹುದು, ದೃಶ್ಯ ಮಾಧ್ಯಮ ಇರಬಹುದು. ಹರೇಕಳದಲ್ಲಿ ಹಾಜಬ್ಬ ಎಂಬ ಒಬ್ಬ ವ್ಯಕ್ತಿ ಕಿತ್ತಳೆಯನ್ನು ಮಾರಿಕೊಂಡು ಈ ಶಾಲೆ ಆಗಬೇಕು ಎಂಬ ಒಂದು ನಿಟ್ಟಿನಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನು ನಾವು ನೋಡಬೇಕು ಅಂತೇಳಿ ಮಾಧ್ಯಮದವರು ಕೂಡ ಅವರ ಮನೆಗೆ ಬಂದು, ಅದರಲ್ಲೂ ಕೂಡ ಗುರುವಪ್ಪ ಬಾಳೆಪುನಿ ಹೊಸದಿಗ್ಗದಲ್ಲಿದ್ದರು, ಅವರು ಕೂಡ ಅದರಲ್ಲಿ ಮೊದಲಿಗರು. ನಂತರ ಎಲ್ಲ ಮಾಧ್ಯಮದವರು ಗುರುತಿಸಿಕೊಂಡು ಹರೇಕಳ ಹಾಜಬ್ರವನ್ನು ಈ ತಾಲೂಕಿಗೆ ಮಾತ್ರ ಅಲ್ಲ, ಈ ಜಿಲ್ಲೆಗೆ ಮಾತ್ರವಲ್ಲ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯಕ್ಕೆ ಪರಿಚಯ ಮಾಡಿಸಿದವರು ಮಾಧ್ಯಮದ ಮಿತ್ರರು ಅಂತೇಳಿ ನೆನಪಿಸಲಿ ಬಯಸ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರು ಯಾವತ್ತು ಹರೇಕಳ ಹಾಜಬ್ರನ್ನು ಪರಿಚಯ ಮಾಡಿಸ್ತಾರೆ. ತದನಂತರ ಹರೇಕಳ ಹಾಜಬ್ರಿಗೆ ಒಂದೊಂದೇ ಪ್ರಶಸ್ತಿಗಳು ಸಿಗ್ತಾ ಬಂತು. ಅದರಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ದೊಡ್ಡ ಪ್ರಶಸ್ತಿ ಕನ್ನಡ ಪ್ರಭದ ವರ್ಷದ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ. ಅದರ ಪ್ರಶಸ್ತಿಯ ಜೊತೆಗೆ ಕೂಡ ಅವರಿಗೆ 1 ಲಕ್ಷ ರೂಪಾಯಿಯ ಬಹುಮಾನ ಕೂಡ ನಂತರ ಬಂತು ಅದರಲ್ಲಿ. ಅದೇ ರೀತಿ ಬೇರೆ ಬೇರೆ ಪ್ರಶಸ್ತಿಗಳು, ನೂರಾರು ಪ್ರಶಸ್ತಿಗಳು ಹರೇಕಳ ಹಾಜಬ್ರಿಗೆ ಬಂತು. ತದನಂತರ ಹರೇಕಳ ಹಾಜಬ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗಬೇಕು ಎಂಬ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹರೇಕಳ ಹಾಜಬ್ರನ್ನು ಆ ಸಂದರ್ಭದಲ್ಲಿ ಗುರುತಿಸಿದವರು ಮೊದಲು ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥ AB ಇಬ್ರಾಹಿಂ ರವರು ಈ ಶಾಲೆಗೆ ಭೇಟಿ ನೀಡಿದ್ರು. ಈ ಭೇಟಿ ನೀಡಿಕೊಂಡು ಮಕ್ಕಳ ಜೊತೆ, ಅಧ್ಯಾಪಕರ ಜೊತೆ ಆಡಳಿತ ಮಂಡಳಿ ಜೊತೆ ಮಾತುಕತೆಯನ್ನು ಮಾಡುವುದರ ಮೂಲಕ ಹರೇಕಳ ಹಾಜಬ್ರನ್ನು ಗುರುತಿಸಿಕೊಂಡು ಹರೇಕಳ ಹಾಜಬ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಅದನ್ನು ಗುರುತಿಸಿ ಅದನ್ನು ಪ್ರಚೋದಿಸಿದವರು ಅಂದಿನ ಜಿಲ್ಲಾಧಿಕಾರಿಯಾದಂಥ AB ಇಬ್ರಾಹಿಂ ಅವರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನೆನಪಿಸಲಿ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಹರೇಕಳ ಹಾಜಬ್ರಿಗೆ ಕೇವಲ ಹರೇಕಳ ಹಾಜಬ್ರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವರು ತೊಡಗಿಸಿಕೊಳ್ಳಲಿಲ್ಲ. ಅವರು ಯಾವ ಪಕ್ಷದವರು ಬಂದರು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, SDP ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ಹರೇಕಳ ಹಾಜಬ್ರು ಬಂದಾಗ ನೋಡಿಕೊಳ್ತಿದ್ರು. ಯಾವುದೇ ರಾಜಕೀಯ ಪಕ್ಷದ ವೈರತ್ವವನ್ನು ಕೂಡ ಕಟ್ಟಲಿಲ್ಲ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಹರೇಕಳ ಹಾಜಬ್ರವರನ್ನು ಕೂಡ ಬೆಂಬಲಿಸ್ತಾ ಬಂದರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಹರೇಕಳ ಹಾಜಬ್ರನ್ನು ಇಷ್ಟು ಗುರುತಿಸುವಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದು ಹರೇಕಳ ಗ್ರಾಮ ಪಂಚಾಯತ್. ಹರೇಕಳ ಗ್ರಾಮ ಪಂಚಾಯತಿನ ಈ ಮೊದಲಿನ ಅಧ್ಯಕ್ಷರಾದಂಥ ಮಹಾಬಲ ಹೆಗ್ಡೆ ಅವರು, ದೆಬ್ಬೇಲಿ ಮಹಾಬಲ ಹೆಗ್ಡೆ ಅವರು ಅಧ್ಯಕ್ಷರಾಗಿದ್ದಾಗ ಕೂಡ ಹರೇಕಳ ಹಾಜಬ್ರಿಗೆ ದೊಡ್ಡ ಗೌರವ, ಅವರನ್ನು ಕೂಡ ಬೆಳೆಸುವಂತಹ ನಿಟ್ಟಿನಲ್ಲಿ ಅವರು ಕೂಡ ಪ್ರೋತ್ಸಾಹಿಸಿದರು. ನಾನು ಕೂಡ ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದ, ಈ ಶಾಲೆಯ ಅಧ್ಯಕ್ಷನಾಗಿದ್ದಾಗ ಇದುವರೆಗೂ ಕೂಡ ಈ ಶಾಲೆಯಲ್ಲಿ ಆಡಳಿತ ಸಮಿತಿಯಲ್ಲಿದ್ದೇನೆ. ಈಗಲೂ ಕೂಡ ಈ ಹೈಸ್ಕೂಲ್ನಲ್ಲಿ ಗೌರವಾಧ್ಯಕ್ಷನಾಗಿದ್ದೇನೆ. ಕಾರ್ಯಾಧ್ಯಕ್ಷರಾಗಿ ಹರೇಕಳ ಹಾಜಬ್ರು ಇದ್ದಾರೆ. ಈ ಶಾಲೆಯ ಅಧ್ಯಕ್ಷರಾಗಿ ನಮ್ಮ ಶಾಸಕರಾದಂಥ UT ಖಾದರ್ ಅವರಿದ್ದಾರೆ. ನಮ್ಮ ಶಾಲೆಯ ಆಡಳಿತ ಸಮಿತಿಯಲ್ಲಿ
ನಮ್ಮ ಪಂಚಾಯತ್ನ ಸದಸ್ಯರು ಮತ್ತು ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಹಾಜಬ್ಬರ ಬೆಳವಣಿಗೆಯನ್ನು ಯಾರು ಕೂಡ ತಡೆಯಲಿಕ್ಕೆ ಹೋಗಲಿಲ್ಲ. ಹರೇಕಳ ಹಾಜಬ್ಬರು ಸ್ವಂತವಾಗಿ ಏನು ಈ ಶಾಲೆ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಸಂಪೂರ್ಣವಾದಂಥ ಪ್ರೋತ್ಸಾಹವನ್ನು ನೀಡಿದವರು ಈ ಹರೇಕಳದ ಗ್ರಾಮ ಪಂಚಾಯತ್, ಈ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಮತ್ತು ಈ ಶಾಲೆಯ ಅಧ್ಯಾಪಕರಿಂದ ಮತ್ತು ಮುಖ್ಯೋಪಾಧ್ಯಾಯರು ಅಂತ ಹೇಳಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದರಿಂದಾಗಿ ಹರೇಕಳ ಹಾಜಬ್ಬರವರ ಹೆಸರು ಅವರಿಗೆ ಅಡೆತಡೆ ಇಲ್ಲ. ಈ ಸಮಿತಿ ಶಾಲೆಯಲ್ಲಿ ಮತ್ತು ಇಲ್ಲಿ ಅಧ್ಯಾಪಕ ವೃಂದದಲ್ಲಿ ಮತ್ತು ಪಂಚಾಯತ್ನಲ್ಲಿ ಏನೂ ಕೂಡ ಅಡೆತಡೆ ಇಲ್ಲದ್ದರಿಂದ ಹರೇಕಳ ಹಾಜಬರಿಗೆ 100 ಪ್ರಶಸ್ತಿಗಳು ಬಂತು ಮತ್ತು ಈ ರಾಷ್ಟ್ರದ ಉನ್ನತ ಮಟ್ಟದ 4ನೇ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಿಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮಾತಾಡಿದರೆ ಹಾಜಬರ ಬಗ್ಗೆ, ಈ ಶಾಲೆಯ ಬಗ್ಗೆ, ಈ ಊರಿನ ಬಗ್ಗೆ ಮಾತಾಡಬೇಕಿದ್ರೆ ಬಹಳಷ್ಟು ವಿಚಾರಧಾರೆಗಳಿದೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರಲಿಕ್ಕೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ, ಈ ಚಾಲೆಂಜಸ್ ಮುಂದೆ ಈ ವಿಚಾರಧಾರೆಗಳನ್ನು ನಾನು ನೆನಪಿಸಲು ಹೋದೆ ಅಷ್ಟೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಂದು ವಿಚಾರ, ನಿಮ್ಮ ಅಧ್ಯಕ್ಷರು ಹೇಳಿದರು, ನಿಮ್ಮ ಚಾಲೆಂಜರ್ಸ್ ಫೌಂಡೇಶನ್ ಅಂದ್ರೆ ಏನು ಅಂತೇಳಿ, ಯಾಕಾಗಿ ಇದನ್ನು ಹುಟ್ಟು ಹಾಕಿದ್ದೀರಿ ಅಂತೇಳಿ, ಯಾಕಾಗಿ ನಿಮ್ಮ ಸದಸ್ಯರು ಇದ್ದೀರಿ ಅಂತೇಳಿ ಬಹಳ ಖುಷಿ ಆಯಿತು. ಏನಂತ ಹೇಳಿದರೆ, ಕೆಲವೊಂದು ಸಂಸ್ಥೆಗಳು ಏನಾದರೂ ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ, ಎಲ್ಲರೂ ಅಲ್ಲ, ಕೆಲವೊಂದು ಸಂಸ್ಥೆಗಳು ಏನಾಗ್ತದೆ ಅಂತೇಳಿ ಇನ್ನೊಬ್ಬರಿಂದ ದಾನ ಪಡೆದು ಅದನ್ನು ಇನ್ನೊಬ್ಬರಿಗೆ ದಾನ ಕೊಡುವ ರೀತಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಗಳು ಕೂಡ ಇದೆ. ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ, ನೀವು ಏನಾದರೂ ಈ ಶಾಲೆಗೆ ಮಾತ್ರವಲ್ಲ, ನೀವು ಕುಂದಾಪುರದಲ್ಲಿ ಏನು ಯಾರಿಗೆ ಕೊಟ್ಟದ್ದು, ಕುಂಬಾಶಿ ಅವರಿಗೆ ಸಭಾಭವನ ಅವಶ್ಯಕತೆ ಇತ್ತು, ಅದನ್ನು ಸಭಾ ವೇದಿಕೆ ಅಗತ್ಯ ಇತ್ತು, ಅದನ್ನು ಮಾಡಿದ್ರಲ್ಲಿ ಬಹಳ ಸಂತೋಷ ಇದೆ, ನನಗೆ ಹೆಮ್ಮೆ ಇದೆ ಅಂತ ಹೇಳಿ ನೆನಪಿಸ್ತೀರಿ. ಅಂತ ಒಳ್ಳೆಯ ಒಂದು ಜನೋಪಯೋಗಿ ಜನಪರವಾದ ಕೆಲಸವನ್ನು ನೀವು ಮಾಡಿದ್ದೀರಿ. ಇಂಥ ಕೆಲಸವನ್ನು ಮಾಡುವಾಗ ನಿಮ್ಮ ಏನು ಸದಸ್ಯರಿದ್ದೀರಿ, ನಿಮ್ಮ ದುಡಿತದ ಬೆವರಿನಿಂದ, ರಕ್ತವನ್ನು ಬೆವರು ಮಾಡಿದ ಬೆವರಿನಿಂದ ನೀವೇನಾದರೂ ಕೊಟ್ಟಿದ್ದೀರಿ, ಅದನ್ನು ಉಪಯೋಗಿಸಿಕೊಂಡು ನೀವೊಂದು ಸಂಸ್ಥೆಗೆ ಅಥವಾ ಇನ್ನಿತರಿಗೆ ದಾನ ಮಾಡಿದಾರಲ್ಲ, ಖಂಡಿತವಾಗಿ ಭಗವಂತನಿಂದ ನಿಮ್ಮ ದಾನಕ್ಕೆ ಅದಕ್ಕೆ ತಕ್ಕದಾದ ಪ್ರತಿಫಲ ಯಾವತ್ತೂ ಕೂಡ ಇದೆ. ಯಾವತ್ತೂ ಕೂಡ ನಾನು ಕೂಡ ರಾಜಕಾರಣಿಯಾಗಿ ನಾನು ದೊಡ್ಡದಾದಂಥ ಒಂದು ಇಷ್ಟವನ್ನು ಪಡುವುದಿಲ್ಲ. ಆವತ್ತಿನಿಂದ ಇವತ್ತಿನವರೆಗೆ ನಾನು ರಾಜಕಾರಣಿಯಾಗಿದ್ದೇನೆ. ನಾನು ಇಷ್ಟಪಡುವಂಥ ಪ್ರಥಮ ಕ್ಷೇತ್ರ ಸಾಮಾಜಿಕ ಸೇವೆ. ನಾನು ಯಾವತ್ತೂ ಕೂಡ ಸಾಮಾಜಿಕ ಸೇವೆ ಅಂತ ಹೇಳಿದರೆ ಅದು ಪರ್ಮನೆಂಟ್, ಆ ಲೇಬಲನ್ನು ಯಾರಿಗೆ ತೆಗಿಲಿಕ್ಕೆ ಆಗುವುದಿಲ್ಲ, ಅದು ರಿಟರ್ನ್ ಕೂಡ ಆಗುವುದಿಲ್ಲ. ರಿಟರ್ನ್ ಆಗ್ತದ ಸಮಾಜ ಸೇವೆ, ಅವನ ಲೈಫಲ್ಲಿ ಅವನಿಗೆ ಆಯುಷ್ಯ ಎಷ್ಟಿದೆ, ಅವನಿಗೆ ಆರೋಗ್ಯ ಎಷ್ಟು ಸಮಯ ಇದೆ, ಪರ್ಮನೆಂಟ್ ನಮ್ಮದು. ರಾಜಕೀಯ ಆದರೆ ನಾವು ಯಾವತ್ತೂ ಕೂಡ ರಿಟೈರ್ಮೆಂಟ್ ಮಾಡ್ಬೋದು, ಆದರೆ ಸಮಾಜ ಸೇವೆ ರಿಟೈರ್ಮೆಂಟ್ ಆಗುವುದಿಲ್ಲ. ನಾನು ಅದಕ್ಕೆ ಕೂಡ ರಾಜಕೀಯವನ್ನು ದೊಡ್ಡ ಮಟ್ಟದಲ್ಲಿ ನಾನು ನೆಚ್ಚಿಕೊಂಡಿಲ್ಲ. ನೇರವಾಗಿ ಹೇಳ್ತೇನೆ, ನಾನು ನನಗೆ ಇಷ್ಟಪಟ್ಟಂತಹ ಒಂದು ಸೇವೆ ಸಮಾಜ ಸೇವೆ. ಅಂತಹ ಸಮಾಜ ಸೇವೆಯಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಫೌಂಡೇಶನ್ನ ಜೊತೆಗೆ ನೀವು ವೈಯಕ್ತಿಕವಾಗಿ ಕೂಡ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆಕರೆಯಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ನಿಮ್ಮಿಂದ ಆಗದಿದ್ದರೆ ನಿಮ್ಮ ಸಂಸ್ಥೆಯಲ್ಲಿ ದುಡಿಯುವವರಿಂದ ಕ್ರೋಢೀಕರಿಸಿ ಇಂತಹ ದೇವರು ಮೆಚ್ಚುವಂತಹ ಒಳ್ಳೆಯ ಕೆಲಸವನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಮಗದೊಮ್ಮೆ ನಿಮ್ಮ ಚಾಲೆಂಜರ್ಸ್ ಫೌಂಡೇಶನ್ ರಿಜಿಸ್ಟ್ರಿಗೆ ನಾನು ಹರೇಕಳ ಹಾಜಬ್ರ ಅವರ ಪರವಾಗಿ, ನಮ್ಮ ಆಡಳಿತ ಸಮಿತಿಯ ಪರವಾಗಿ, ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕರ ವೃಂದದ ಪರವಾಗಿ, ಇದನ್ನು ಉಪಯೋಗಿಸುವಂತಹ ಪ್ರೀತಿಯ ನಮ್ಮ ವಿದ್ಯಾರ್ಥಿನಿಯರ ಪರವಾಗಿ ನಾನು ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಭಾರತ್. ಉತ್ತರವಾಗಿ ನಾವು ತಗೊಳ್ಳೋದಿಲ್ಲ, ಇಷ್ಟ ತನಕ ತಗೊಳ್ಳಿಲ್ಲ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ನಾವು ಇಲ್ಲದ ತನಕ ಪ್ರತ್ಯುಪಕಾರ ಅಂತೇಳಿ ತಗೊಳ್ಳಿಲ್ಲ ದಯವಿಟ್ಟು. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಫಸ್ಟಿಗೆ ಹೇಳಿದಾಗೆ ನಾವು ಕೊಡುಗೆ ಯಾರಿಂದಲೂ ತಗೊಳ್ಳಿಲ್ಲ. ನಮ್ಮ ಸದಸ್ಯರಿಂದ ಇವತ್ತು 300-200 ರೂಪಾಯಿ ಕೊಟ್ಟವರಿದ್ದಾರೆ. ನಾನು ತಗೊಂಡು ತಪ್ಪಾಗುತ್ತೆ, ದಯವಿಟ್ಟು ಬೇಸರಿಸಬೇಡಿ. ನಿಮಗೆ ನಾವು ಬೇಸರ ಮಾಡುವ ಯೋಚನೆ ನಮ್ದಿಲ್ಲ. ಆದರೆ ನಮ್ಮ ಹಿರಿಯರು ಇಬ್ಬರು ಇದ್ದಾರೆ, ಅವರನ್ನು ಕೂರಿಸಿ ಒಟ್ಟಿಗೆ ಒಂದು ಸನ್ಮಾನ ಅಂತ ಹೇಳಿ ಮಾಡಿ, ನಮ್ಮ ಇವರು ಮತ್ತು ಲಿಲ್ಲಿ ಮೇಡಮ್ ಇದ್ದಾರೆ, ಹಾಗೆ ಅವರ ಜೊತೆ ಇಲ್ಲಿ ಟೀಚರ್ ಆಗಿ ನಮ್ಮ ಜೊತೆ ಕಾರ್ಯಕರ್ತರಾಗಿ ಸದಸ್ಯರಾಗಿರುವವರು ಇದ್ದಾರೆ. ಎಲ್ಲ ಅವ್ರ ಜೊತೆ ನಿಂತ್ಕೊಳ್ಳಿ, ಆ ಸನ್ಮಾನವನ್ನು ನೀವು ಪಡ್ಕೊಳ್ಬೇಕಾಗಿ ವಿನಂತಿ ಮಾಡ್ತೀನಿ. ಆ ಶ್ರಮಕ್ಕೆ ಪ್ರತಿಫಲವಾಗಿ ನಾವೇನನ್ನು ತಗೊಳ್ಳೋದಿಲ್ಲ. ಈ ಒಂದು ಚಾಲೆಂಜಸ್ ಟೀಮ್ ಅಲ್ಲಿ ಇರುವಂತಹ ಹಿರಿಯರಿಗೆ ಗೌರವವನ್ನ ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಡ್ತಾ, ಇದು ನಮ್ಮ ದೊಡ್ಡ ಸನ್ಮಾನವಲ್ಲ, ಖಂಡಿತವಾಗಿ ಬಹಳ ನಾನು ಹಾಜಬ್ಬರೊಟ್ಟಿಗೆ ಹಲವಾರು
ಪ್ರಶಸ್ತಿಗಳು ಬಂದಾಗ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಆದರೆ ನನಗೆ ಇವತ್ತು ಆದಷ್ಟು ಸಂತೋಷ ಯಾವತ್ತೂ ಆಗಲಿಲ್ಲ. ಯಾಕೆಂದರೆ ಸನ್ಮಾನ ಒಂದು ಮಾಡುವಾಗ ಅದಕ್ಕೆ ಮುಂದೆ ಬಂದು ನಿಲ್ಲುವಂಥ ಈ ಒಂದು ಕಾಲಘಟ್ಟದಲ್ಲಿ ತನಗೆ ಯಾವುದೇ ಸನ್ಮಾನ ಬೇಡ, ಅದನ್ನು ತನ್ನ ತಂಡದ ಹಿರಿಯರಿಗೆ ನೀಡಬೇಕಂತ ಇಂಥ ನಾಯಕತ್ವವನ್ನು ಹೊಂದಿದ ಗುಣವನ್ನು ಹೊಂದಿದಂಥ ಈ ಒಂದು ಇವರೊಟ್ಟಿಗೆ ತಾವು ಕಾರ್ಯನಿರ್ವಹಿಸ್ತಿರಲ್ಲ, ಇದು ನನಗೆ ಬಹಳ ಹೆಮ್ಮೆಯ ವಿಷಯ ಆಗಿದೆ. ಅದೇ ರೀತಿಯಾಗಿ ಚಾಲೆಂಜರ್ ಫೌಂಡೇಶನ್ನ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದರು. ತಾವು ದುಡಿದ ದುಡಿಮೆಯಿಂದ ಬಡ ನಿರ್ಗತಿಕರ ಜನರಿಗೆ ಇಂಥ ಒಂದು ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ತಾವುಗಳು ನೀಡುವಂಥ ಈ ಒಂದು ಕಾರ್ಯ, ಇದು ದೇವರು ಈ ಒಂದು ಸಂಸ್ಥೆಯಲ್ಲಿ ಸದಸ್ಯರನ್ನು ಮಾಡಿದ್ದು ನಿಮ್ಮ ಭಾಗ್ಯ ಅಂತ ಹೇಳಬೇಕು. ಸಂಬಂಧಪಟ್ಟ ಹಾಗೆ ಎಷ್ಟೋ ಜನರು ಇಲ್ಲಿಗೆ ಬರ್ತಾರೆ, ಬಂದಾಗ ಹಾಜಬ್ಬರಿಗೆ ಒಂದು ಶಾಲ ಹಾಕ್ತಾರೆ, ಒಂದು ಹೂಗುಚ್ಛವನ್ನು ಇಡ್ತಾರೆ, ಒಂದಿಷ್ಟು ಫೋಟೋ ತೆಗೆದು ಹೋಗ್ತಾರೆ. ಆದರೆ ಇವತ್ತು ತಾವು ಮಾಡಿದ್ದೀರಾ, ಇದು ಈ ಶಾಲೆಯಲ್ಲಿ ಇದು ಎಷ್ಟರವರೆಗೆ ಇರ್ತದೆ, ಇದು ಒಂದು ಶಾಶ್ವತವಾಗಿ ಉಳಿಯುತ್ತದೆ. ಅದೇ ರೀತಿಯಾಗಿ ಅಲ್ಲಿಯ ನೀರು ಕುಡಿಯುವವರು ಸಹ ಅದೇ ರೀತಿಯಲ್ಲಿ ತಮ್ಮ ಚಾಲೆಂಜರ್ ಫೌಂಡೇಶನ್ ಅಂತ ನಿಮ್ಮ ಹೆಸರನ್ನು ಕೂಡ ಅದನ್ನು ಓದ್ತಾರೆ. ಇದೆಲ್ಲ ಒಂದು ಪುಣ್ಯದ ಕಾರ್ಯ, ಇದು ಎಲ್ರಿಗೂ ಸಿಗುವುದಿಲ್ಲ. ಈ ಒಂದು ನಿರ್ಗತಿಕವಾದಂತಹ ಬಡ ಪ್ರದೇಶವಾದಂತಹ ಈಗ ತಾನೇ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವಂತಹ ನಮ್ಮ ಹರೇಕಳ ಗ್ರಾಮ, ಈ ಹರೇಕಳ ಗ್ರಾಮದಲ್ಲಿ ಈ ಪ್ರೌಢಶಾಲೆಯಷ್ಟೇ ಒಂದು ಮೇಲೆ ಸ್ಟಾರ್ಟಿಂಗ್ ಆದಂತಹ ಒಂದು ಪ್ರಾಥಮಿಕ ಶಾಲೆ ಕೂಡ ಇದೆ. ತಾವುಗಳು ಅದಕ್ಕೆ ವಿಸಿಟ್ ಮಾಡಿದರೆ ಓಕೆ, ಮಾಡದಿದ್ದರೆ ಹೋಗುವಾಗಲೂ ಅದನ್ನು ಕೂಡ ತಾವುಗಳು ನೋಡಬೇಕು. ಅದು ಕೂಡ ಹಾಜಬ್ಬರ ಸ್ಟಾರ್ಟಿಂಗಿಂದ ಇದು ಮಾಡಿದಂತಹ ಒಂದು ಇದು. ಹಾಜಬ್ಬರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಏನೂ ಇಲ್ಲ, ಹೇಳಿದರು. ಒಂದು ರೀತಿಯಲ್ಲಿ ಹಾಜಬ್ಬರನ್ನು ನಾವು ಆಧುನಿಕ ಯುಗದ ಒಂದು ಕಂಪ್ಯೂಟರ್ ಅಂತ ಹೇಳಬೇಕು. ಈಗ ಸವಿಸ್ತಾರವಾಗಿ 20 ವರ್ಷದವರು ಡೇಟ್ ಇಸವಿ ಎಲ್ಲ ಹೇಳಿದರು, ಇದು 100% ಅದು ಕರೆಕ್ಟೇ. ಅದು ಆ ನೆನಪಿನ ಶಕ್ತಿ, ದೇವರು ಅವರಿಗೆ ವಿದ್ಯೆ ಕೊಡದಿದ್ರು, ಅದೊಂದು ನೆನಪಿನ ಶಕ್ತಿ ಬಹಳ ಅದ್ಭುತವಾಗಿದೆ. ಅದರೊಂದಿಗೆ ನಾವು ಈ ಸಂದರ್ಭದಲ್ಲಿ ನಾವಿಲ್ಲಿ ನೆನಪಿಸಬೇಕಾದದ್ದೇ ನಮ್ಮದು ಮುಸ್ತಫರು ಹೇಳಿದ ಹಾಗೆ ನಮ್ಮದು UT ಫರೀದ್ರವರಾಗಿರಲಿ, ಈಗಿನ ನಮ್ಮ ಶಾಸಕರಾದಂಥ UT ಖಾದರ್ರವರು ಹರೇಕಳಕ್ಕೆ ಸಂಬಂಧಪಟ್ಟ ಹಾಗೆ ಈಗ 210 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರು ಮತ್ತು ಡ್ಯಾಮ್ನ ವ್ಯವಸ್ಥೆಯು ಇಲ್ಲಿ ರಿಚಿ ಕಮ್ ಡ್ಯಾಮ್ ಇದನ್ನು ಈಗ ಒಂದು 6 ತಿಂಗಳ ಒಳಗೆ ಇದು ಪೂರ್ಣಗೊಂಡು ಇನ್ನು ಮಂಗಳೂರಿನಿಂದ ಬರುವವರೆಲ್ಲ ನಾವು ಅಡ್ಯಾರಾಗಿ ಒಂದು ಕಾಲು ಗಂಟೆಯಲ್ಲಿ 15 ನಿಮಿಷದಲ್ಲಿ ಇಲ್ಲಿಗೆ ಬಂದು ತಲುಪುವಂತಹ ಒಂದು ವ್ಯವಸ್ಥೆ ಕೂಡ ಇನ್ನು ಆಗ್ತದೆ. ಅದೇ ರೀತಿಯಲ್ಲಿ ದಿನದ 24 ಗಂಟೆ ಕೂಡ ಇವರ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀರಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಆಗ್ತದೆ. ಅದೇ ರೀತಿ ನಮ್ಮ ಈ ಗ್ರಾಮದ ಜನರಿಗೆ ಬೇಕಾಗಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಕಟ್ಟಡಗಳನ್ನು ಕಟ್ಟುವಂತಹ ಒಂದು ಯೋಜನೆಯನ್ನು ಕೂಡ ನಮ್ಮ ಶಾಸಕರು ಹಾಕಿಕೊಂಡಿದ್ದಾರೆ. ಇದೆಲ್ಲ ತಮ್ಮ ಗಮನಕ್ಕೆ ತರುವುದು ಯಾಕೆಂದರೆ ಎಲ್ಲ ಜಾತಿ ಧರ್ಮ ವರ್ಗದವರನ್ನು ಪ್ರೀತಿಸುವಂತಹ ಈ ಒಂದು ಶಾಸಕರು ನಮಗೆ ಸಿಕ್ಕಿದ್ರಿಂದ ನಮ್ಮ ಈ ಗ್ರಾಮವು, ನಮ್ಮ ಈ ಅವರ ಕ್ಷೇತ್ರವು ಅಭಿವೃದ್ಧಿ ಆಗ್ತದೆ. ಇಂಥ ಸಮಾನ ಮನಸ್ಕರಾದ ಎಲ್ಲರೂ ಈ ಚಾಲೆಂಜರ್ ಫೌಂಡೇಶನಲ್ಲಿ ಇರುವುದನ್ನು ಕೂಡ ನಾನು ಅಭಿನಂದಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ, ಮುಂದಿನ ದಿನಗಳಲ್ಲಿ ತಾವುಗಳಿಗೆ ಅನೇಕ ಇಂಥ ಪುಣ್ಯ ಕಾರ್ಯಕ್ರಮವನ್ನು ಇದು ಜನರಿಗೆ ನೀಡಲು ದೇವರು ಆಯುರ ಆರೋಗ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತಾ, ಹೆಸರನ್ನ ಪಡೆದಂತಹ ಓರ್ವ ಅಕ್ಷರ ಸಂತ ಹರೇಕಳ ಹಾಜಬ್ಬ ಸರ್ ಇವರು ಯಾರು ಯಾವ ಕ್ಷಣದಲ್ಲಿ ಯಾವ ದಿನಾಂಕದಂದು ಯಾವ ಗಂಟೆಗೆ ಬಂದಿದ್ದಾರೆ ಅಂತೇಳಿ ಬಹುಶಃ ಅವರ ಅಂದಿನಿಂದ ಕೇಳಿದ್ರೆ ಸಹ ತನ್ನ ಮನಪಟಲದಲ್ಲಿ ಸದಾ ಉಂಟು. ಬಹುಶಃ ಗ್ರಾಜ್ಯುಯೇಟ್ಸ್ ಆದಂತಹ ನಮಗೆ ನೆನಪಿರುವುದಿಲ್ಲ ನಿನ್ನೇನಾಯ್ತು ಮೊನ್ನೆ ಏನಾಯ್ತು ಎನ್ನುವಂಥ ವಿಚಾರಗಳು. ಅಂಥದ್ರಲ್ಲಿ ಹಾಜಬ್ಬ ಸರ್ ಎಲ್ಲವನ್ನ ತನ್ನ ಮನಪಟಲದಲ್ಲಿ ಇಟ್ಕೊಂಡು ಮಾಡಿರುವಂಥ ಸೇವೆಯನ್ನು ಸದಾ ಸ್ಮರಿಸ್ತಾ ಇರ್ತಾರೆ. ಜೊತೆಗೆ ಇವತ್ತು ತಾನೊಬ್ಬ ಅಕ್ಷರಾಭ್ಯಾಸವನ್ನ ಶಾಲೆಯ ಮೂಲಕ ಪಡೆಯದಿದ್ರು ಸಹ ಅನಕ್ಷರಸ್ಥ ಅಂತ ಖಂಡಿತವಾಗಿಯೂ ನಾನು ಉಲ್ಲೇಖ ಮಾಡುವುದಿಲ್ಲ, ಹೇಳೋದು ಸಹ ಇಲ್ಲ. ಯಾಕಂದ್ರೆ ಅವರಿಗಿರುವಂಥ ನಾಲೆಜ್ ಗ್ರಾಜ್ಯುಯೇಟ್ಸ್ ಆದಂಥ ನಮಗಿಲ್ಲ. ಇವತ್ತು 3 ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳ ಪಠ್ಯದಲ್ಲಿ ಅವರು ಸೇರ್ಕೊಂಡಿದ್ದಾರೆ ಅಂತಂದ್ರೆ ಬಹುಶಃ ಇದಕ್ಕಿಂತ ದೊಡ್ಡ ಹೆಮ್ಮೆ ಬೇರೊಂದಿಲ್ಲ. ದಾವಣಗೆರೆ, ಕುವೆಂಪು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ
ಬಿಕಾಂ ವಿದ್ಯಾರ್ಥಿಗಳಿಗೆ, ದ್ವಿತೀಯ ದರ್ಜೆಯ ಬಿಕಾಂ ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯದಲ್ಲಿ ಇವರು ಸೇರ್ಪಡೆಗೊಂಡಿದ್ದಾರೆ. ಜೊತೆಗೆ ಕೇರಳ ರಾಜ್ಯ ಸಹ ಅವರನ್ನ ಪ್ರಾಥಮಿಕ ಶಾಲಾ ಪಠ್ಯದಲ್ಲಿ ಸೇರಿಸಿಕೊಂಡು ಅವರ ಹೆಸರು ಅಜರಾಮರವಾಗಿ ಈ ಸೂರ್ಯಚಂದ್ರಾದಿಗಳು ಇರುವವರೆಗೆ ಬಹುಶಃ ಹಾಜಬ್ಬ ಸರ್ ಅವರ ಹೆಸರು ಅಜರಾಮರವಾಗಿ ಉಳಿತದೆ ಎನ್ನುವಂತಹ ಉಲ್ಲೇಖವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಆತ್ಮೀಯರೇ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ.